ಶ್ರೀಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿः ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವೇ ವೈಷ್ಣವೇಂದೇವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋऽತ್ಯಂತದಯಾಳವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇದಾಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹಿಂದೆ ನೋಡಿದಂತೆ ಅಧಿಕ ಮಾಸದ ವಿವರವನ್ನು ವಿಪ್ರಕನ್ಯೆಗೆ ದುರ್ವಾಸರು ಉಪದೇಶ ಮಾಡಿದಾಗ ಅವರು ನೀವು ಕಾರ್ತಿಕ ಮಾಸದ, ಮಾಘ ಮಾಸದ, ವೈಶಾಖ ಮಾಸದ ಹಿರಿಮೆಯನ್ನು ಹೇಳಿದರೆ ಕೇಳಬಹುದಾಯಿತು. ಅದನ್ನು ಬಿಟ್ಟು ಏನೋ ಮಲಮಾಸವನ್ನು ಹೊಗಳ್ತಾ ಇದ್ದೀರಾ ಮತ್ತು ವಿಷ್ಣುವಿನ ಆರಾಧನೆ, ರುದ್ರದೇವರ ಆರಾಧನೆ ಹೇಳಿದರೆ ಸರಿಗೆ ಹೋಗ್ತಾ ಇತ್ತು. ಈ ಮಲಮಾಸದ ಪೂಜೆಯನ್ನು ಇಟ್ಟುಕೊಂಡು ಏನು ಮಾಡೋದು ಹಾಗೆ ಅಂತ, ಅದು ಉಚಿತ ಅಲ್ಲ ಅಂತ ನನ್ನ ಭಾವನೆ ಅಂತ ಅಧಿಕ ಮಾಸದ ಪೂಜೆಯನ್ನು, ಪುರುಷೋತ್ತಮ ಮಾಸದ ಹಿರಿಮೆಯನ್ನು ಗಣನೆಗೆ ತೆಗೆದುಕೊಳ್ಳದೆ ಆ ವಿಪ್ರಕನ್ಯೆ ಅದನ್ನು ನಿರಾಕರಣೆ ಮಾಡಿದ ಪ್ರಭಾವ ಅವರಿಗೇನಾಯಿತು, ಮುಂದೆ ರುದ್ರದೇವರನ್ನ ಕುರಿತು ತಪಸ್ ಮಾಡ್ತಾರೆ, ನಿಮಗೆ 5 ಪತಿಯರು ಸಿಗಲಿ ಹಾಗೆ ಅಂತ. ಒಳಗೆ 5 ರೂಪದಲ್ಲಿ ಇದ್ದಾರೆ. ಭಾರತೀ ದೇವಿ, ಪಾರ್ವತೀ ದೇವಿ, ಶಚಿದೇವಿ, ಶ್ಯಾಮಲಾದೇವಿ ಮತ್ತು ಉಷಾದೇವಿ ಅಂತ 5 ರೂಪಗಳು ಒಂದೇ ಶರೀರ. ಭಾರತೀ ದೇವಿಯನ್ನು ಬಿಟ್ಟು ಉಳಿದವರಿಗೆ ತಾವಿದ್ದೀವಿ ಅಂತ ಎಚ್ಚರ ಇಲ್ಲದೆ ತಪಸ್ಸು ಮಾಡ್ತಾ ಇದ್ದಿದ್ದಾರೆ. ಅದರ ಪ್ರಭಾವ ಅವರು ರುದ್ರದೇವರು ವರ ಕೇಳು ಅಂತ ಹೇಳಿದಾಗ ಪತಿಂ ದೇಹಿ ಹಾಗೆ ಅಂತ 5 ಬಾರಿ ಕೇಳಿದ್ದಕ್ಕೆ 5 ಪತಿಯರಾಗಲಿ ಹಾಗೆ ಅಂತ, ಪತಿಯಾಗಲಿ ಅಂತ 5 ಬಾರಿ ಹೇಳಿದ್ದಾರೆ. ಅದರಿಂದ ಪಂಚಪತಿತ್ವವನ್ನು ಪಡೆಯಬೇಕಾದ ಪ್ರಸಂಗ ಬಂತು ಹಾಗೆ ಅಂತ ರುದ್ರದೇವರು ಹೇಳಿ ಅದೃಶ್ಯರಾದರು ಅಂತ ನೋಡಿದ್ದೀವಿ. ಇಷ್ಟು ಮಾತನ್ನು ಪರಮಾತ್ಮ, ಶ್ರೀಕೃಷ್ಣ ಪರಮಾತ್ಮ ಕಾಮ್ಯಕ ವನದಲ್ಲಿ ಪಾಂಡವರಿಗೆ, ಯುಧಿಷ್ಠಿರನಿಗೆ ಹೇಳಿದ ಹಾಗೆ ಅಂತ. ತದನಂತರ ಆ ವಿಪ್ರಕನ್ಯೆ ಕಣ್ಣೀರಾಗ್ತಾ ಕೂತುಬಿಟ್ರು. ಏನು ಮಾಡಬೇಕು? ದುಃಖಮೀರ್ಷ್ಯಾ ಮಾತ್ರ ವತ್ಯಾಮೇವಂ ಕಾಲೋ ಮಹಾನ್ ಗತಃ ಅಸೌ ತಾಂ ಅವಚಸ್ಕಂದ ತಾದೃಶೀಂ ತಾಪಸೀಂ ಪ್ರಭು ಸಹಸಾ ತಾಂ ಸಮಾಪನ್ನಾಂ ಫಣೀವಾಕುನಿ ಭೇಷಣಂ ಇತಿ ಕಾಲೇನ ಬಲಿನ ವಶಂ ನೀತ ತಪಸ್ವಿನಿ ಹಾಗೆ ಅಂತ. ಈ ರೀತಿಯಾಗಿ ಅವರ ತಪಸ್ಸು ಈ ರೀತಿಯಾದ ಒಂದು ಫಲವನ್ನು ತಂದುಕೊಟ್ಟಿತ್ತು ಅವರಿಗೆ. ಅವರು ದುಃಖಪಡ್ತಾ ಕಾಲದ ವಶಕ್ಕೆ ಅವರು ಕೂಡ ಸಿಕ್ಕಿದರು, ಆ ವಿಪ್ರಕನ್ಯೆಯು ಕೂಡ ಸಿಕ್ಕಿದರು ಹಾಗೆ ಅಂತ. ತಥಾಶ್ರಮೇ ಸ್ವಕೇ ನಷ್ಟ ತಪಸ ದಗ್ಧಕಲ್ಮಷ ಹಾಗೆ ಅಂತ. ಹೇಗೆ ಆಕಾಶದಲ್ಲಿ ಬರತಕ್ಕ ಮಿಂಚು ಅದು ಒಂದು ಕ್ಷಣಕಾಲ ಇರುತ್ತದೆ, ಅದೇ ರೀತಿಯಾಗಿ ಅವರ ತಪಸ್ಸಿನಿಂದ ಎಲ್ಲ ಪಾಪಗಳು ಕೂಡ ಆ ಕ್ಷಣದಲ್ಲಿ ನಾಶ ಆಯಿತು. ತದನಂತರ ಅವರು ಕೂಡ ತದಾನೀಮೇವ ಧರ್ಮಿಷ್ಠೋ ಯಜ್ಞಸೇನೋ ನರಾಧಿಪಃ ಬೃಹತ್ ಸಂಭಾರ ಸಂಪನ್ನಂ ಅಕರೋದ್ ಯಜ್ಞಮುತ್ತಮಂ ಹಾಗೆ ಅಂತ. ಅವರು ಶರೀರವನ್ನು ಬಿಟ್ಟಾಗ ಅದೇ ಸಂದರ್ಭದಲ್ಲಿ
ಧರ್ಮದಲ್ಲಿ ಆಸಕ್ತನಾದ ಯಜ್ಞಸೇನ ಅಂತ ಒಂದು ರಾಜ, ಅವನು ಶ್ರೇಷ್ಠವಾದ ಒಂದು ಯಾಗವನ್ನು ಮಾಡ್ತಾ ಇದ್ದಾನೆ. ತದ್ಯಜ್ಞ ಕುಂಡಾದ್ ಉದ್ಭೂತ ಕುಮಾರಿ ಕನಕಪ್ರಭಾ ಸೇಯಂ ದೃಪದ ಶಾರ್ದೂಲ ತನಯ ಪ್ರತಿಥಾ ಭುವಿ. ಆಗ ಒಂದು ಯಾಗಕುಂಡದಿಂದ ಬಂಗಾರದಂತೆ ಹುಟ್ಟಿ ಬರ್ತಾರೆ ಆ ಒಂದು ಜನ್ಮದಲ್ಲಿ. ತದನಂತರ ದೃಪದರಾಜನ ಯಜ್ಞಕುಂಡ, ಅವರೊಂದು ಹೋಮ ಮಾಡ್ತಾರೆ. ದೃಪದರಾಜ ಪಾಂಚಾಲ ದೇಶದ ಅಧಿಪತಿ, ಅವರು ಕೂಡ ಯಜ್ಞವನ್ನು ಮಾಡಿದಾಗ ಆ ಯಜ್ಞಕುಂಡದಿಂದ ಹುಟ್ಟಿ ಬರ್ತಾರೆ ಹಾಗೆ ಅಂತ. ದ್ರೌಪದಿ ಸರ್ವಲೋಕೇಶು ಚಾರ್ಷೇಯೀ ಯಾ ಪುರಾಭವತ್ ಸೇಯಂ ಸ್ವಯಂವರೇ ರಾಜನ್ ಮತ್ಸ್ಯವೇದೆ ಕೃತೆ ಸತಿ. ಯಾರು ಹಿಂದೆ ಮೇಧಾವಿ ಋಷಿಗಳ ಮಗಳಾಗಿ ಇದ್ದರಲ್ಲವಾ ವಿಪ್ರಕನ್ಯೆ, ಅವರೇ ಈಗ ದ್ರೌಪದಿ ಅಂತ ಲೋಕದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಅವರನ್ನೇ ಆ ಮತ್ಸ್ಯಯಂತ್ರವನ್ನು ಭೇದಿಸಿ ಅರ್ಜುನ ತಾನು ಮದುವೆಯನ್ನು ಆದ ಹಾಗೆ ಅಂತ. ಲಬ್ಧಾರ್ಜುನೇನೆ ಪಾಂಚಾಲಿ ಕ್ಷುಭಿತೆ ರಾಜಮಂಡಲೆ ತೃಣೀಕೃತ್ಯ ನೃಪಾನ್ ಸರ್ವಾನ್ ಭೀಷ್ಮಕರ್ಣಾದಿಕಾನ್ ಬಹೂನ್. ಆ ಸಂದರ್ಭದಲ್ಲಿ ಯಂತ್ರವನ್ನು ಅರ್ಜುನ ಭೇದಿಸಿದಾಗ ಅನೇಕ ಜನರು ಯುದ್ಧಕ್ಕೆ ಬಂದರಂತೆ. ಕರ್ಣ ಮುಂತಾದವರು, ಅವರೆಲ್ಲರನ್ನು ಕೂಡ ಸೋಲಿಸಿ ಪಾಂಚಾಲಿಯನ್ನು ಅರ್ಜುನ ಪಡೆದ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಸೇಯಂ ಕಚಗ್ರಹಂ ಪ್ರಾಪ್ತ ದುಶ್ಶಾಸಮಾನ್ ಮುನೇಹೇ ಹಾಗೆ ಅಂತ. ವಚಾಂಸಿ ಕರ್ಣಶೂಲಾನಿ ಶ್ರಾವಿತ ವರವರ್ಣಿನಿ ಮಯಾ ಚ ಉಪೇಕ್ಷಿತ ರಾಜನ್ ಪುರುಷೋತ್ತಮ ಹೇಳನಾಥ್. ಯಾವಾಗ ದ್ರೌಪದಿ ದೇವಿ ದುಶ್ಶಾಸನನಿಂದ ಮಾನಭಂಗ ಮಾಡಲ್ಪಟ್ಟಲು, ಆ ಸಂದರ್ಭದಲ್ಲಿ ಅನೇಕ ಬಾರಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ, ಕೃಷ್ಣ ಕಾಪಾಡು ಹಾಗೆ ಅಂತ. ಆದರೂ ಕೂಡ ನಾನು ಅದನ್ನು ಗಣನೆಗೆ ತೆಗೆದುಕೊಂಡಿಲ್ಲ. ಯಾಕೆ? ಮಯಾಚ ಉಪೇಕ್ಷಿತ, ನಾನು ಆ ಪ್ರಾರ್ಥನೆಯನ್ನು ಉಪೇಕ್ಷೆ ಮಾಡಿದೆ. ಯಾಕೆ? ಪುರುಷೋತ್ತಮ ಹೇಳನ, ಪುರುಷೋತ್ತಮ ಮಾಸದ ಅವಮಾನವನ್ನು ಹಿಂದಿನ ಜನ್ಮದಲ್ಲಿ ಮಾಡಿದ್ದಾರೆ, ಅದರಿಂದ ನಾನು ಅವರ ಮಾತನ್ನು ನಾನು ಕೇಳಿಸ್ಕೊಂಡಿಲ್ಲ ಹಾಗೆ ಅಂತ, ಉಪೇಕ್ಷೆ ಮಾಡಿದೆ ಹಾಗೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಮತ್ತು ಪ್ರಾರ್ಥನೆ ಮಾಡ್ತಾರೆ ದ್ರೌಪದಿ ದೇವಿ. ದಾಮೋದರ ದಯಾ ಸಿಂಧೋ ಕೃಷ್ಣ ಕೃಷ್ಣ ಜಗತ್ಪತೆ ಹೇನಾಥ ರಮಾನಾಥ ಕೇಶವ ಕ್ಲೇಶನಾಶನ. ದಾಮೋದರ ದಯಾ ಸಿಂಧು ಕೃಷ್ಣ ಜಗತ್ಪತಿ, ನೀನು ನಮ್ಮ ಕಷ್ಟವನ್ನೆಲ್ಲ ಪರಿಹಾರ ಮಾಡತಕ್ಕವನು. ನನಗೆ ನ ಮಾತಾ ನ ತಾತೋ ನ ಚ ಭ್ರಾತೃವರ್ಗೋ ನ ಸಖ್ಯೋ ನ ಜಾಮೀರ್ ನ ವೈ ಆಗಿನೇಯ ನ ಬಂಧುರ್ ನ ಚೇಷ್ಟೋ ನ ವೈ ಪ್ರಾಣನಾಥೋ ಋಷಿಕೇಶ ಸರ್ವಂ ಭವಾನೇವ ಮೇಸ್ತಿ. ನನಗೆ ತಂದೆ ತಾಯಿ ಸಹೋದರರು ಗೆಳೆಯರು ಯಾರೂ ಇಲ್ಲ, ಇಷ್ಟಮಿತ್ರರು ಅಂತ ಯಾರೂ ಇಲ್ಲ. ಋಷಿಕೇಶ ನೀನೇ ನನಗೆ ಎಲ್ಲ ಹಾಗೆ ಅಂತ. ಗೋವಿಂದ ಗೋಪಿಕಾನಾಥ ದೀನಬಂಧೋ ದಯಾನಿದೆ ದುಶ್ಶಾಸನ ಪರಾಹೂತಾಂ ಕಿಂ ನ ಜಾನಾಸಿ ಮಾಂ ಪ್ರಭೋ. ಗೋವಿಂದ ಗೋಪಿಕಾ ಸ್ತ್ರೀಯರ ಒಡೆಯನಾದವನೇ, ದೀನಬಂಧುವೇ, ದುಶ್ಶಾಸನನಿಂದ ಈ ರೀತಿಯಾಗಿ ನಾನು ಮಾನಭಂಗ ಮಾಡಲ್ಪಡ್ತಾ ಇದ್ದೇನೆ, ನಿನಗೆ ಇದು ಗೊತ್ತಾಗ್ತಾ ಇಲ್ಲವಾ ಹಾಗೆ ಅಂತ ಕೃಷ್ಣನನ್ನು ಪ್ರಾರ್ಥನೆ ಮಾಡಿದಾಗ ದುಶ್ಶಾಸನ ಪರಾಹೂತ ತದಾ ದೃಪದನಂದಿನಿ ಮದೀಯಂ ಸ್ಮರಣಂ ಪ್ರಾಪ್ತ ವಿಸ್ಮೃತಾಪಿ ಮಯಾಪುರ. ಯಾವ ಪುರುಷೋತ್ತಮನನ್ನು ವಿಪ್ರಕನ್ಯೆ ಮರೆತಿದ್ದಳೋ ಆ ಪುರುಷೋತ್ತಮನನ್ನು ಮತ್ತೆ ಸ್ಮರಿಸಿಕೊಂಡು ಪುರುಷೋತ್ತಮ ಅಂತ ನನ್ನನ್ನು ಪ್ರಾರ್ಥನೆ ಮಾಡಿದರು, ಅದರಿಂದ ನನ್ನ ಸ್ಮರಣೆ ಅವರಿಗೆ ಮತ್ತೆ ಆಯಿತು ಅಂತ ಹೇಳ್ತಾರೆ. ಮೊದಲು ಮರೆತಿದ್ದರು, ತದನಂತರ ನನ್ನ ಸ್ಮರಣೆ ಮತ್ತೆ ಆಯಿತು ಹಾಗೆ ಅಂತ. ಆಗ ನಾನು ಶೀಘ್ರಂ ಗರುಡಮಾರುಹ್ಯ ತತ್ರಾಗತ್ಯ ಸ್ಥಿತೇನ ವೈ ಪೂರಿತಾನಿ ಮಯಾ ರಾಜ್ಞಃ ವಾಸಾಂಸ್ಯನೇಕಃ. ಆಗ ನಾನು ಗರುಡನ ಮೇಲೆ ಬಂದು ಅವರಿಗೆ ವಸ್ತ್ರವನ್ನು ಕೊಟ್ಟು ನಾನು ರಕ್ಷಣೆಯನ್ನು ಮಾಡಿದೆ ಹಾಗೆ ಅಂತ ಪರಮಾತ್ಮ ಕೃಷ್ಣ ಪರಮಾತ್ಮ ಈ ವಿಚಾರವನ್ನೆಲ್ಲ ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾನೆ. ಸದಾ ಮಯಿ ಕೃತ ಸ್ನೇಹ. ತದನಂತರ ಸದಾ ನನ್ನಲ್ಲಿ ಕೃಷ್ಣನಲ್ಲಿ ವಿಶೇಷವಾಗಿ ಭಕ್ತಿಯನ್ನು ಮಾಡ್ತಾ ಇದ್ದವರು, ನನ್ನ ಪೂಜೆಯಲ್ಲೇ ಆಸಕ್ತರಾಗಿ ಇರುವವರು, ನನಗೆ ಅತಿ ಪ್ರಿಯರಾದವರು ಹಾಗೆ ಅಂತೆಲ್ಲ ಪರಮಾತ್ಮನೇ ಹೇಳ್ತಾ ಇದ್ದಾನೆ. ಆದರೂ ಕೂಡ ಪುರುಷೋತ್ತಮನನ್ನು ತಿರಸ್ಕಾರ ಮಾಡಿದ ಕಾರಣದಿಂದ ನಾನು ಅವಳ ಪ್ರಾರ್ಥನೆಯನ್ನು ಉಪೇಕ್ಷೆ ಮಾಡಬೇಕಾಗಿತ್ತು. ಅದರಿಂದ ಪುರುಷೋತ್ತಮನನ್ನು ಯಾರು ತಿರಸ್ಕಾರ ಮಾಡಿದರೂ ಕೂಡ ನಾನು ಅವರನ್ನು ಪಾತನಮ್ಮಯ್ಯ, ನಾನು ಅವರನ್ನು ಬೀಳಿಸ್ತೇನೆ ಹಾಗೆ ಅಂತ ಪರಮಾತ್ಮ ಹೇಳಿದ ಆ ಸಂದರ್ಭದಲ್ಲಿ. ನಿಶ್ಚಿತಂ ಮುನಿದೇವ ವೇದಾಂ ಸೇವ್ಯೋ ಯಂ ಪುರುಷೋತ್ತಮಃ ಕಿಂ ಪುನರ್ಮಾನುಷಾನಾಂ ತು ಸರ್ವಾರ್ಥ ಫಲದಾಯಕಃ. ಈ ರೀತಿಯಾಗಿ ಈ ಪುರುಷೋತ್ತಮ
ಮಹಿಮೆಯನ್ನು ದುರ್ವಾಸರು ಮಾಡಿದರು ಅಂತ ಅವರೇ ಹೇಳಿಕೊಂಡಿದ್ದರು. ಅದರ ಪ್ರಭಾವದಿಂದಲೇ ಸುದರ್ಶನದ ತಾಪದಿಂದ ನಾನು ರಕ್ಷಣೆಯನ್ನು ಪಡೆದೆ ಹಾಗೆ ಅಂತ. ಈ ರೀತಿಯಾಗಿ ಮುನಿಗಳು, ದೇವತೆಗಳು ಎಲ್ಲರೂ ಕೂಡ ಅವರವರ ಇಷ್ಟಾರ್ಥವನ್ನು ಪಡೆಯುವುದಕ್ಕಾಗಿ ಅಧಿಕ ಮಾಸದ ಪುರುಷೋತ್ತಮನ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಹಾಗಿರುವಾಗ ಮನುಷ್ಯರು ಮಾಡಬೇಕು ಅಂತ ಇನ್ನೇನು ಹೇಳೋದು ಹಾಗೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅದರಿಂದ ಯುಧಿಷ್ಠಿರ, ಮುಂದೆ ಬರಲಿಕ್ಕಿದೆ, ಪುರುಷೋತ್ತಮ ಮಾಸ ಬರಲಿಕ್ಕಿದೆ, ನೀನು ಆ ಪರಮಾತ್ಮನ ವ್ರತವನ್ನು, ಪುರುಷೋತ್ತಮ ಮಾಸದ ವ್ರತವನ್ನು ನೀನು ಆಚರಿಸು. 14 ವರ್ಷದ ನಂತರ ನೀನು ರಾಜ್ಯವನ್ನು ಪಡೆದು ಮಂಗಳ ನಿನಗೆ ಆಗ್ತದೆ ಹಾಗೆ ಅಂತ ಪರಮಾತ್ಮ ಇಷ್ಟು ಭವಿಷ್ಯವನ್ನು ನುಡಿತಾನೆ. ಇನ್ನು ಪರಮಾತ್ಮ ಹೇಳಿದ, ಯಾರ್ಯಾರು ದ್ರೌಪದಿಯ ಕೂದಲನ್ನು ಇಳ್ಕೊಂಡು ಬರೋದನ್ನು ನೋಡ್ತಾ ಸುಮ್ಮನೆ ಕೂತಿದ್ದರು, ಪ್ರತಿಭಟನೆ ಮಾಡದೆ ಯಾರು ಸುಮ್ಮನೆ ಕೂತಿದ್ರು, ಅವರ ಮಡದಿಯರ ಕೂದಲು ಎಲ್ಲವನ್ನು ಕೂಡ ನಾನು ಕೋಪದಿಂದ ನಾನು ತುಂಡು ಮಾಡ್ತೇನೆ. ಅಂದರೆ ಅವರ ಮಡದಿಯರಿಗೆ ಶಿಖ ಇರೋದಿಲ್ಲ ಹಾಗೆ ಅಂತ, ಅಂದರೆ ಅವರ ಪತಿಯನ್ನು ಸಂಹಾರ ಮಾಡ್ತೇನೆ ಅಂತ ಒಟ್ಟು ಅಭಿಪ್ರಾಯ. ದುರ್ಯೋಧನ ಮುಂತಾದ ಎಲ್ಲ ರಾಜರನ್ನು ಕೂಡ ನಾನು ಯಮಲೋಕಕ್ಕೆ ಅಟ್ಟಿಸ್ತೇನೆ ಹಾಗೆ ಅಂತ, ನೀನು ಕೂಡ ಶತ್ರುಗಳನ್ನು ಗೆದ್ದು ರಾಜನಾಗುವಿಯಾ ಹಾಗೆ ಅಂತ ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾನೆ. ಇದೆಲ್ಲ ಯಾದರ ಪ್ರಭಾವ? ಅಧಿಕ ಮಾಸದ ಸೇವೆಯ ಮಾಡಿದ ಪ್ರಭಾವ, ಕೃಷ್ಣನ ಅನುಗ್ರಹ ಅವರಿಗೆ ವಿಶೇಷವಾಗಿ ಬಂದಿದೆ ಹಾಗೆ ಅಂತ. ನನಗೆ ಪ್ರಿಯರಾದವರು ಲಕ್ಷ್ಮಿಯೂ ಅಲ್ಲ, ಬಲರಾಮನೂ ಅಲ್ಲ, ದೇವಕಿ, ಪ್ರದ್ಯುಮ್ನ, ಸಾತ್ಯಕಿ ಯಾರೂ ಇಲ್ಲ. ಕೃಷ್ಣನಿಗೆ ಅತಿ ಪ್ರಿಯರಾದವರಂದರೆ ಯಾರು ಮತ್ತೆ? ಯಾದೃಶಾಮೇ ಪ್ರಿಯಾ ಭಕ್ತಾ ತಾದೃಶೋ ನಾಸ್ತಿ ಕಶ್ಚನ. ಅಂದರೆ ಯಾರು ನನ್ನ ಭಕ್ತರಾಗಿರ್ತಾರೆ ಅವರೇ ನನಗೆ ಅತಿ ಪ್ರಿಯರಾದವರು ಹಾಗೆ ಅಂತ. ಅದರಿಂದ ದೇವರು ಅವರ ಹತ್ರ ಬಂಧು ಬಳಗ ಅಂತ ಹೇಳಿ ನಾವು ಅನುಗ್ರಹವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ದೇವರ ಬಂಧು ಬಳಗ ಆಗಿದ್ದೇನೆ. ಎಲ್ಲರೂ ಬಂಧು ಬಳಗವೇ ಒಂದು ರೀತಿಯಲ್ಲಿ ನೋಡೋಕ್ಕೆ ಹೋದರೆ. ದೇವರ ಉದರದಿಂದ ಹುಟ್ಟಿದ ಮೇಲೆ ಎಲ್ಲ ದೇವರ ಮಕ್ಕಳೇ, ಹರಿಜನರೇ. ಹಾಗಿರುವಾಗ ದೇವರ ಬಂಧುತ್ವವನ್ನು ಕಾರಣವಾಗಿ ಇಟ್ಟುಕೊಂಡು ಅನುಗ್ರಹ ಮಾಡೋದಿಲ್ಲ, ಮತ್ತು ಭಕ್ತಿಯನ್ನು ಇಟ್ಟುಕೊಂಡು ಮಾಡ್ತಾ ಇದ್ದಾನೆ ಹಾಗೆ ಅಂತ. ಅದರಿಂದ ನನ್ನ ಭಕ್ತರನ್ನು ಯಾರು ಹಿಂಸೆ ಮಾಡ್ತಾರೋ, ಏನಯೇ ಪೀಡಿತಾಹ ಭಕ್ತಾಹ ತೇನಾಹಂ ಪೀಡಿತ ಸದಾ. ನನ್ನ ಭಕ್ತರನ್ನು ಪೀಡೆ ಮಾಡಿದರೆ ಅದು ನನಗೆ ಮಾಡಿದ ಪೀಡೆಯಂತೆ, ನನ್ನ ಭಕ್ತರನ್ನು ಪೂಜೆ ಮಾಡಿದರೆ ಅದು ನನಗೆ ಮಾಡಿದ ಪೂಜೆಯಂತೆ ಅಂತ ನಾನು ಭಾವಿಸ್ತೇನೆ ಹಾಗೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ದ್ವೇಷ್ಯೋ ಮೇ ನಾಸ್ತಿ ತತ್ತುಲ್ಯೋ ಯಮಸ್ತಸ್ಯ ಫಲಪ್ರದಃ ನಾಂಜಲೋಕ್ಯೋ ಮಯಾ ದೃಷ್ಟ ದಂಡಾರ್ಥಮಪಿ ಪಾಂಡವ. ಇನ್ನು ಎಷ್ಟು ಹೇಳ್ತಾನೆ ನೋಡಿ. ಯಾರು ನನ್ನ ಭಕ್ತರನ್ನು ದ್ವೇಷ ಮಾಡ್ತಾರೆ, ಅವರನ್ನು ಗೌರವಿಸೋದಿಲ್ಲ, ಅವರನ್ನು ಶಿಕ್ಷೆ ಮಾಡೋದಕ್ಕಾಗಿಯೇ ಯಮದೇವರು ಇಟ್ಟಿದ್ದಾರೆ. ಯಾಕೆ ಸ್ವಾಮಿ ನೀನೇ ಬಂದು ಮಾಡಬಾರ್ದಾ ಹಾಗೆಂದರೆ, ಅಂಥ ಪಾಪಿಷ್ಠರ ಮುಖವನ್ನು ಕೂಡ ನೋಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಯಾಕೆ ದೇವರು ಶಿಕ್ಷೆ ಕೊಡಬೇಕಂದ್ರೆ ತಾನು ದರ್ಶನ ಕೊಡಬೇಕು, ಅದರಿಂದಲೂ ಒಂದು ಪುಣ್ಯ ಅವರಿಗೆ ಬರ್ತದೋ ಏನೋ, ಅದು ಕೂಡ ಅವರಿಗೆ ಆಗಬಾರ್ದು, ನನ್ನನ್ನು ನೋಡುವ ಸುಖವೂ ಕೂಡ ಅವರಿಗೆ ಆಗಬಾರ್ದು ಅಂತ ಅಂಥ ನೀಚರಾಗಿ ಇರ್ತಾರೆ. ಅದರಿಂದ ನನ್ನ ಭಕ್ತರನ್ನು ಯಾರೂ ಕೂಡ ನಿಂದೆ ಮಾಡಬಾರ್ದು ಹಾಗೆಂಬ ಒಂದು ವಿಚಾರವನ್ನು ಕೂಡ ಪರಮಾತ್ಮ ತಿಳಿಸಿ ಯುಧಿಷ್ಠಿರ, ದ್ರೌಪದಿ ಎಲ್ಲರಿಗೂ ಕೂಡ ಸಮಾಧಾನವನ್ನು ಮತ್ತು ಹೇಳಿ ಪರಮಾತ್ಮ ದ್ವಾರಕೆಗೆ ಹೋಗಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾನೆ. ಅಲ್ಲಿ ಪರಮಾತ್ಮ ಹೇಳ್ತಾನೆ, ದ್ವಾರಕಾದಲ್ಲಿ ಅನೇಕ ಜನರು, ವಸುದೇವ, ಬಲರಾಮ ಎಲ್ಲರೂ ಕೂಡ, ದೇವಕಿ, ಸಾಂಬ, ಆಹುಕ, ರುಕ್ಮಿಣಿ ಮೊದಲಾದ ಮಡದಿಯರು ಎಲ್ಲರೂ ಕೂಡ ನನ್ನ ದರ್ಶನಕ್ಕಾಗಿ ಆತುರರಾಗಿ ಇರ್ತಾ ಇದ್ದಾರೆ, ನನ್ನನ್ನೇ ಸ್ಮರಿಸಿಕೊಂಡು ಇರ್ತಾರೆ. ನಾನು ದ್ವಾರಕೆಗೆ ಹೋಗಬೇಕು ಅಂತ ಪರಮಾತ್ಮ ಇಷ್ಟು ವಿಚಾರವನ್ನು ಹೇಳಿದಾಗ ಆಗ ಪಾಂಡವರು ಮಾತನಾಡಿದರಂತೆ. ಯುಧಿಷ್ಠಿರ ಮಾತಾಡ್ತಾನೆ, ಜೀವನಂ ನೋ ಭವಾನೇವ ಯಥಾ ವಾರಿಜಲೌಕಸಾಂ ಪುನರ್ದರ್ಶನಮಲ್ಪೇನ ಕಾಲೇನ ಅಸ್ತು ಜನಾರ್ದನ. ಸ್ವಾಮಿ, ಈ ನೀರಿನಲ್ಲಿ ಬದುಕೊಂಡಿರುವ ಪ್ರಾಣಿಗಳಿದೆ ನೋಡಿ, ಅದನ್ನು ನೀರಿಂದ ತೆಗೆದುಹಾಕಿದರೆ ಅದು ಬದುಕುತ್ತದಾ? ಇಲ್ಲ. ಮೀನು ನೀರಲ್ಲಿದ್ದರೇ ಬದುಕೋದು, ನೀರಿಂದ ತೆಗೆದು ಬಿಟ್ಟರೆ ಬದುಕೋದಿಲ್ಲ. ನಮ್ಮ ಪಾಡು ಹಾಗೇ ಇದೆ. ನಿಮ್ಮ ಜೊತೆಗೆ ಇದ್ದರೆ ನಾವು ಬದುಕ್ತೀವಿ, ನಿಮ್ಮಿಂದ ದೂರ ನಾವು ದೀರ್ಘಕಾಲ ಬದುಕಕ್ಕಾಗೋದಿಲ್ಲ. ಅದರಿಂದ ಪುನರ್ದರ್ಶನ ಅಲ್ಪೇನ ಕಾಲೇನ, ಮತ್ತೆ ನಿಮ್ಮ ದರ್ಶನ ಬೇಗ ನಮಗಾಗಲಿ ಹಾಗೆ ಅಂತ. ನೋಡಿ, ಹೊರಡುವಾಗ ಪ್ರೀತಿಯಿಂದ ಈ ಮಾತನ್ನು ಹೇಳಬೇಕು ಅಂತ, ಮತ್ತೆ ನಿಮ್ಮ ದರ್ಶನ ಆಗಲಿ ನಮಗೆ ಹಾಗೆ ಅಂತ. ಅದು ಮಠದಿಂದ ಹೋದಾಗಲೂ ಗುರುಗಳ ಹತ್ರ ಮಾತನ್ನು ಹೇಳಿಯೇ ಹೊರಡಬೇಕಂತ. ಪುನರ್ದರ್ಶನ
ಪ್ರಾಪ್ತವಾಗಲಿ ಹಾಗೆ ಅಂತ ಪ್ರಾರ್ಥನೆಯನ್ನು ಮಾಡಿ ಹೊರಡಿ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಭಕ್ತಿಯ ಸೂಚಕ. ಅದು ಕೂಡ ಪಾಂಡವಾನಾಂ ಹರಿನ್ನಾಥೋ ನಾಣ್ಯ ಕಂಚಿತ್ ಜಗತ್ರಯ. ಪಾಂಡವರಿಗೆ ಸ್ವಾಮಿ ಅಂದರೆ ಶ್ರೀಮನ್ನಾರಾಯಣನೇ ಬಿಟ್ಟು ಇನ್ಯಾರೂ ಕೂಡ ಇಲ್ಲ ಹಾಗೆ ಅಂತ. ಅದರಿಂದ ಇತ್ತಂ ಸರ್ವೇ ವದನ್ಯದ್ಧ ತಸ್ಮಾನ್ನ ಪಾಹಿ ಸರ್ವದಾ. ಸ್ವಾಮಿ ನಮ್ಮನ್ನು ಸದಾ ರಕ್ಷಣೆ ಮಾಡು ಹಾಗೆ ಅಂತ ಪ್ರಾರ್ಥನೆಯನ್ನು ಪಾಂಡವರು ಮಾಡಿದರು ಹಾಗೆ ಅಂತ. ಸ್ವಾಮಿ ನಾವು ಎಂದಿಗೂ ಕೂಡ ನಿಮ್ಮವರೇ, ನಿನ್ನವನು ನಾನು ಅಂತ ಆ ಭಾವನೆ ಇರಬೇಕಂತ ನಮ್ಮಲ್ಲಿ. ನಾನು ಹರಿದಾಸ, ಸ್ವಾಮಿ ನಾನು ನಿನ್ನವ ಹಾಗೆ ಅಂತ, ನನ್ನನ್ನು ಬಿಟ್ಬಿಡಬೇಡಿ ಹಾಗೆ ಅಂತ. ನಮ್ಮ ಮನಸ್ಸು ಎನ್ನತಕ್ಕ ಭ್ರಮರ ಸದಾ ನಿಮ್ಮ ಪಾದಾರವಿಂದವನ್ನೇ ಆಶ್ರಯಿಸಿ ಇರತಕ್ಕದ್ದು ಹಾಗೆ ಅಂತ. ಮುಹುರ್ಮುಹುರ್ ಪ್ರಾತರ್ಯಾಮೋ ಭವಾನೇವ ಏವಾವಲಂಬನಂ ಅಸಕೃತ್ ಪಾಂಡುಪುತ್ರೇಶು ಗುಣಸ್ತ್ವೇವಂ ಯದುದ್ವಹ. ನೀವೇ ನಮಗೆ ಆಧಾರ, ಅದರಿಂದ ಮತ್ತೆ ಮತ್ತೆ ನಾವು ನಿಮ್ಮನ್ನೇ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ಪಾಂಡವರು ಕೃಷ್ಣನನ್ನು ಸ್ತೋತ್ರ ಮಾಡಿ ಕೃಷ್ಣ ಪರಮಾತ್ಮ ಅಲ್ಲಿಂದ ಹೊರಟು ದ್ವಾರಕಾಪಟ್ಟಣಕ್ಕೆ ಹೋದ ಹಾಗೆ ಅಂತ ವಿಚಾರ. ತದನಂತರ ನಾರದರಿಗೆ ಬದರಿನಾರಾಯಣ ಮುಂದಿನ ವಿಚಾರವನ್ನು ಹೇಳ್ತಾ ಇದ್ದಾನೆ. ಕೃಷ್ಣ ದ್ವಾರಕಾಪಟ್ಟಣಕ್ಕೆ ಹೋದ ಬಳಿಕ ಯುಧಿಷ್ಠಿರ ತಮ್ಮ ತಮ್ಮಂದಿರ ಕೂಡಿಕೊಂಡು ತೀರ್ಥಯಾತ್ರೆಯನ್ನು ಶುರು ಮಾಡಿದ ಅಂತ ಹೇಳ್ತಾರೆ. ಅನೇಕ ತೀರ್ಥಯಾತ್ರೆಗೆ ಹೋಗಿ ಪರಮಾತ್ಮನನ್ನು ವಿಶೇಷವಾದ ಸೇವೆಯನ್ನು ಮಾಡಿದರು ಹಾಗೆ ಅಂತ. ಪುರುಷೋತ್ತಮೇ ಮನಃಕೃತ್ವ ಬ್ರಹ್ಮನ್ ಶ್ರೀ ಭಗವತ್ಪ್ರಿಯೇ ಅನುಜಾನೀಹಿ ಕೃಷ್ಣಾಂಚ ವಿಶ್ವಕ್ಸೇನೇನ ವಚಸ್ಮರನ್. ಆ ಕೃಷ್ಣ ಹೇಳಿದ್ದು ಯುಧಿಷ್ಠಿರನಿಗೆ ತಲೆಯಲ್ಲಿ ಸದಾ ನೆನಪಿತ್ತಂತೆ. ಅಧಿಕ ಮಾಸ ಬಂದಾಗ, ಪುರುಷೋತ್ತಮ ಮಾಸ ಬಂದಾಗ ಅದರ ಸೇವೆಯನ್ನು ಮಾಡು ಅಂತ ಕೃಷ್ಣ ಹೇಳಿದ್ದು ನೆನಪಿತ್ತು. ಅದನ್ನೇ ತನ್ನ ಸಹೋದರರ ಹತ್ರ ಯುಧಿಷ್ಠಿರ ಹೇಳಿದನಂತೆ. ಅಹೋ ಶ್ರುತಂ ಅತೀವೋಗ್ರಂ ಮಾಹಾತ್ಮ್ಯಂ ಪೌರುಷೋತ್ತಮಂ ಕಥಂ ಸುಖಾನಿ ಲಭ್ಯಂತೆ ನಾಭ್ಯರ್ಚ್ಯ ಪುರುಷೋತ್ತಮಂ. ಪುರುಷೋತ್ತಮ ಮಾಸ ಬಂದಾಗ ಏನು ಮಾಡಬೇಕು ಎಂಬ ವಿಚಾರವನ್ನು ಕೃಷ್ಣನ ಮುಖಾಂತರದಿಂದ ನಾವು ಕೇಳಿ ತಿಳಿದಿದ್ದೀವಿ. ಅದರಿಂದ ಪುರುಷೋತ್ತಮನ ಸೇವೆಯನ್ನು ಮಾಡದೆ, ಪುರುಷೋತ್ತಮ ಮಾಸದಲ್ಲಿ ಭಗವಂತನ ಆರಾಧನೆಯನ್ನು ಮಾಡದೆ ನಾವು ಸುಖವಾಗಿ ಇರಲಿಕ್ಕೆ ಹೇಗೆ ಸಾಧ್ಯ ಹಾಗೆ ಅಂತ. ಈ ಭಾರತ ದೇಶದಲ್ಲಿ ಯಾರು ಪುರುಷೋತ್ತಮನನ್ನು ವಿಶೇಷವಾಗಿ ಅಧಿಕ ಮಾಸದಲ್ಲಿ ಪೂಜೆಯನ್ನು ಮಾಡ್ತಾನೆ ಅವನೇ ಭಾಗ್ಯವಂತ, ಅವನೇ ಪೂಜ್ಯ, ಅವನೇ ಶ್ರೇಷ್ಠನಾದವ ಹಾಗೆ ಅಂತ ಹೇಳ್ತಾರೆ. ಏವಂ ಸರ್ವೇಷು ತೀರ್ಥೇಷು ಭ್ರಮಂತಃ ಪಾಂಡುನಂದನಾಃ ಪುರುಷೋತ್ತಮ ಮಾಸಾದ್ಯ ವ್ರತಂ ಚೇರುರ್ವಿಧಾನತಃ. ಈ ರೀತಿಯಾಗಿ ತೀರ್ಥಯಾತ್ರೆ ಮಾಡ್ತಾ ಇರುವಾಗ ಅಧಿಕ ಮಾಸವು ಪ್ರಾಪ್ತವಾಯಿತು, ಪುರುಷೋತ್ತಮ ಮಾಸ ಪ್ರಾಪ್ತವಾಯಿತು. ಬಂದಾಗ ವಿದ್ಯುಕ್ತವಾಗಿ ಆ ಪುರುಷೋತ್ತಮ ಮಾಸದ ವ್ರತ, ಪ್ರಾತಃ ಸ್ನಾನ ಇತ್ಯಾದಿ ಆ ವ್ರತವನ್ನು ಅವರು ಮಾಡಿದರು ಹಾಗೆ ಅಂತ. ತದಂತೆ ರಾಜ್ಯಮತುಲಂ ಅವಾಪುರ್ ಗತಕಂಟಕಂ ಪೂರ್ಣೆ ಚತುರ್ದಶೇ ವರ್ಷೆ ಶ್ರೀಕೃಷ್ಣ ಕೃಪಯಾ ಮುನೆ. ಅದರ ಪ್ರಭಾವ ಏನಾಯಿತು? 14 ವರ್ಷ ಆದ ಬಳಿಕ ಯುದ್ಧ ಆಯಿತು. ಯುದ್ಧದಲ್ಲಿ ಪಾಂಡವರು ಗೆದ್ದರು, ರಾಜ್ಯವನ್ನು ಪಡೆದರು. ನೋಡಿ, ಪುರುಷೋತ್ತಮ ಮಾಸದ ವ್ರತದ ಪ್ರಭಾವದಿಂದ ಅನಾಯಾಸವಾಗಿ, ಅಂದರೆ ಯುದ್ಧದಲ್ಲಿ ಗೆಲ್ಲುವಂತೆ ಆಗಿ ಕೃಷ್ಣನ ಅನುಗ್ರಹದಿಂದ ವಿಶೇಷವಾಗಿ ಅವರಿಗೆ ರಾಜ್ಯ ಪ್ರಾಪ್ತವಾಯಿತು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಇದು ಅಧಿಕ ಮಾಸದಲ್ಲಿ ಕೇಳಬೇಕಾದ ಒಂದು ವಿಶೇಷವಾದ ಒಂದು ಘಟನೆ, ಪಾಂಡವರ ಒಂದು ಇತಿಹಾಸ ಹಾಗೆ ಅಂತ. ತದನಂತರ ಬದರಿನಾರಾಯಣ ಸ್ವಾಮಿ ಹೇಳ್ತಾ ಇದ್ದಾರಂತೆ. ದೃಢಧನ್ವಾ ನೃಪ ಪೂರ್ವಂ ಸೂರ್ಯವಂಶ ಸಮುದ್ಭವ ಪುರುಷೋತ್ತಮ ಮಾಸಸ್ಯ ಸೇವಾನಾನ್ ಮಹತೀಂ ಶ್ರಿಯಂ ಪುತ್ರಪೌತ್ರ ಸುಖಂ ಚೈವ ಭುಕ್ತ್ವಾ ಭೋಗಾನನೇಕಶಃ ಜಗಾಮ ಭಗವಲ್ಲೋಕಂ ಅಗಮ್ಯಂ ಯೋಗಿನಾಮಪಿ. ಇನ್ನೊಂದು ದೃಢಧನ್ವ ಅಂತ ಅವನ ವಿಚಾರವನ್ನು ಬದರಿನಾರಾಯಣ ನಾರದರಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನೊಂದು ಉಪಾಖ್ಯಾನ ಇದು. ದೃಢಧನ್ವ ಅಂತ ಸೂರ್ಯವಂಶದಲ್ಲಿ ಬಂದ ರಾಜ, ಅಂದರೆ ರಾಮಚಂದ್ರನ ವಂಶದಲ್ಲೇ ಬಂದವ ದೃಢಧನ್ವ ಅಂತ. ಅವನು ಈ ಪುರುಷೋತ್ತಮ ಮಾಸದ ಆಚರಣೆಯಿಂದ, ವ್ರತಾಚರಣೆಯಿಂದ ಹೇರಳವಾದ ಸಂಪತ್ತನ್ನು ಪಡೆದ, ರಾಜ್ಯವನ್ನು ಪಡೆದ, ಪುತ್ರಪೌತ್ರಾದಿ ಎಲ್ಲವನ್ನು ಕೂಡ, ಸಕಲ ಭೋಗವನ್ನು ಕೂಡ ಪಡೆದು ಕೊನೆಯಲ್ಲಿ ವೈಕುಂಠ ಲೋಕವನ್ನು ಕೂಡ ಪಡೆದ ಹಾಗೆ. ನೋಡಿ, ಅನೇಕ ವ್ರತಗಳನ್ನು ಮಾಡಿದಾಗ ಇಹಲೋಕದ ಸುಖ ಸಿಗ್ತದೆ, ಆದರೆ ಪರಮಾತ್ಮನ ಆರಾಧನೆ ಮಾಡುವುದರಿಂದ ಏನು ಲಾಭ? ನಮಗೆ ಇಹಲೋಕವೂ ಸಿಗ್ತದೆ, ವೈಕುಂಠ ಪ್ರಾಪ್ತಿಯೂ ಆಗ್ತದೆ ಅಂತ ಎರಡು ಲಾಭ ಇದೆ ಅಂತ ವಿಶೇಷವಾಗಿ ಇಹಪರ
ಗತಿ ನೀನೇ ಅಂತ ದಾಸರು ಅದನ್ನು ಹೇಳಿದರು. ಏತನ್ಮಾಸಸ್ಯ ಮಾಹಾತ್ಮ್ಯಂ ಅತುಲಂ ಮುನಿಸತ್ತಮ. ಅದರಿಂದ ನಾರದ ಈ ಪುರುಷೋತ್ತಮ ಮಾಸದ ಅದು ಮಹಿಮೆ ಅದು ಅಪಾರವಾದದ್ದು. ಎಷ್ಟೋ ಕಲ್ಪಗಳ ಕಾಲ ಸಿಕ್ಕಿದರೂ ಕೂಡ ಅಧಿಕ ಮಾಸದ ಹಿರಿಮೆಯನ್ನು, ಪುರುಷೋತ್ತಮ ಮಾಸದ ಹಿರಿಮೆಯನ್ನು ನನ್ನಿಂದ ಹೇಳಲಿಕ್ಕೆ ಆಗೋದು ಅಂತ ಹೇಳ್ತಾನೆ ಸ್ವಾಮಿ. ಅಂದರೆ ಎಷ್ಟು ವಿಚಾರ ಇರಬೇಕು ನೋಡಿ ಆ ಮಾಸದ ಹಿರಿಮೆ ಹಾಗೆ ಅಂತ. ಸುತೋವಾಚ, ಸೂತರು ಶೌನಕಾದಿಗಳಿಗೆ ಹೇಳ್ತಾರೆ, ಪುರುಷೋತ್ತಮ ಮಾಸಸ್ಯ ಕೃಷ್ಣದ್ವೈಪಾಯನಾದಹಂ ಆಹಾತ್ಮ್ಯಂ ಶ್ರುತವಾನ್ ವಿಪ್ರ ಭಕ್ತಂ ತದಪಿ ನ ಪ್ರಭು. ಸೂತಾಚಾರ್ಯರು ಹೇಳ್ತಾರೆ, ಶೌನಕಾದಿ ಋಷಿಗಳೇ, ಈ ಪುರುಷೋತ್ತಮ ಮಾಸದ ಮಹಿಮೆಯನ್ನು ವೇದವ್ಯಾಸರಿಂದ ನಾನು ಕೇಳಿ ತಿಳಿದಿದ್ದೇನೆ. ಆದರೆ ನನ್ನಿಂದಲೂ ಕೂಡ ಅಧಿಕ ಮಾಸದ ಆ ವರ್ಣನೆಯನ್ನು ಮಾಡಲು ನನಗೂ ಕೂಡ ಸಾಮರ್ಥ್ಯ ಇಲ್ಲ ಹಾಗೆ ಅಂತ. ಅದರಿಂದ ಪುರುಷೋತ್ತಮ ಮಾಸದ ಮಹಿಮೆಯನ್ನು ಯಾರು ಸಂಪೂರ್ಣವಾಗಿ ಬಲ್ಲರು? ನಾರಾಯಣ ಒಬ್ಬನೇ. ನಾರಾಯಣನೇ ಅದನ್ನು ಚೆನ್ನಾಗಿ ಅರಿತವನಾಗಿದ್ದಾನೆ. ವೈಕುಂಠವಾಸಿಯಾದ ಪರಮಾತ್ಮ ಶ್ರೀಹರಿ ಚೆನ್ನಾಗಿ ಅರಿತವನಾಗಿದ್ದಾನೆ. ಬ್ರಹ್ಮ ಮುಂತಾದ ದೇವತೆಗಳು ಕೂಡ ಕೃಷ್ಣನ ಅನುಗ್ರಹದಿಂದ ಅದನ್ನು ತಿಳಿದಿದ್ದಾರೆ ಹಾಗೆ ಅಂತ. ಆ ರೀತಿಯಾಗಿರುವಾಗ ಸಾಮಾನ್ಯ ಮನುಷ್ಯರು ನಾವು ಏನು ತಿಳಿತೀವಿ ಹಾಗೆ ಅಂತ. ನ ಜಾನಾತಿ ಕುತೋ ಮನುಷ್ಯ. ಮನುಷ್ಯ ಜನ್ಮದಲ್ಲಿ ಬಂದ ನಾವು ಅಧಿಕ ಮಾಸದ ಮಹಿಮೆಯನ್ನು ಏನು ತಿಳಿಯಬೇಕು? ಏನೂ ಸಾಧ್ಯ ಇಲ್ಲ, ಯತ್ಕಿಂಚಿತ್ ತಿಳಿಯಬೇಕು ಅಂತ. ಅದಾದ ಮೇಲೆ ಶೌನಕಾದಿ ಋಷಿಗಳು ಸೂತಾಚಾರ್ಯರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಋಷಯ ಊಚು ಸೂತ ಮಹಾಭಾಗ ವದನೋ ವದತಾಂಬರ ದೃಢಧನ್ವಾ ಕಥಂ ಪ್ರಾಪ ಪುರುಷೋತ್ತಮ ಸೇವನಾತ್ ಸೌರಾಜ್ಯಂ ಪುತ್ರಪೌತ್ರಾದೀನ್ ಲಲನಾಂ ಚ ಪತಿವ್ರತಾಂ ಕಥಂ ಚ ಭಗವಾನ್ ಲೋಕಂ ಅವಾಪ ಯೋಗಿ ದುರ್ಲಭಂ. ಶೌನಕಾದಿ ಋಷಿಗಳು ಸೂತರನ್ನು ಕೇಳ್ತಾರೆ, ಸ್ವಾಮಿ ಅದೇನೋ ದೃಢಧನ್ವ ಅಂತ ಹೇಳಿದಿರಲ್ಲ, ಯಾರವನು? ಸೂರ್ಯವಂಶದಲ್ಲಿ ಬಂದ ರಾಜ ಅಂತ ಹೇಳಿದಿರಿ, ಪುರುಷೋತ್ತಮ ಮಾಸ ಸೇವೆ ಮಾಡಿದ ಅಂತ ಹೇಳಿದಿರಿ. ಅವನು ಹೇಗೆ ಮಾಡಿದ? ಯಾಕೆ ಮಾಡಿದ? ಅವನು ಹೇಗೆ ರಾಜ್ಯವನ್ನು ಪಡೆದ? ಪುತ್ರಪೌತ್ರಾದಿಗಳನ್ನೆಲ್ಲ ಪಡೆದ? ಪತಿವ್ರತೆಯಾದ ಮಡದಿಯನ್ನು ಕೂಡ ಪಡೆದ? ಯೋಗಿಗಳಿಗೂ ಕೂಡ ದುರ್ಲಭವಾದ ಆ ವೈಕುಂಠ ಲೋಕವನ್ನು ಕೂಡ ಪಡೆದ ಅಂತ ಹೇಳ್ತೀರಿ. ಅದನ್ನು ನಮಗೆ ವಿಸ್ತಾರವಾಗಿ ಹೇಳಬೇಕು. ಶೃಣ್ವತಾಂ ತೇ ಮುಖಾಂಭೋಜ ಕಥಾಸಾರಂ ಮುಹುರ್ಮುಹುಃ ಅಲಂ ಬುದ್ಧಿರ್ನನಸ್ತಾತ ಯಥಾ ಪೀಯೂಷಪಾನತಃ. ನಮಗೆ ಇನ್ನಷ್ಟು ಪರಮಾತ್ಮನ ಕಥೆಗಳನ್ನೇ ನೀವು ಹೇಳ್ತಾ ಇರಬೇಕು, ನಾವು ಕೇಳ್ತಾ ಇರಬೇಕು. ಯಾಕೆ? ಎಷ್ಟು ಕೇಳಿದರೂ ಕೂಡ ಸಾಕು ಅಂತ ತೃಪ್ತಿನೇ ಬರೋದಿಲ್ಲ ನಮಗೆ ಹಾಗೆ. ನೋಡು, ಕೇಳುವವರಿಗೆ ಮನಸ್ಥಿತಿ ಹೇಗಿರಬೇಕು ಎಂಬ ಅದನ್ನು ಶೌನಕಾದಿಗಳು ತೋರಿಸಿಕೊಡ್ತಾ ಇದ್ದಾರೆ. ನಮಗೆ ಸಾಕು ಅಂತ ಅನಿಸ್ಬಾರ್ದಂತೆ, ಇನ್ನಷ್ಟು ಕೇಳಬೇಕು ಎಂಬ ಆ ಮನಸ್ಸಿನ ಭಾವನೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅಥೋ ವಿಸ್ತರತೋ ಬ್ರೂಹಿ. ಅದರಿಂದ ಆ ದೃಢಧನ್ವನ ವಿಚಾರವನ್ನು ವಿಸ್ತಾರವಾಗಿ ನಮಗೆ ತಿಳಿಸಿಕೊಡಿ ಹಾಗೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಗ ಬದ್ರಿನಾರಾಯಣ ನಾರದರಿಗೆ ಹೇಳಿದನಂತೆ, ಶೃಣ್ವಂತು ಮನೆಯ ಸರ್ವೇ ಚರಿತ್ರಂ ಪಾಪನಾಶನಂ ಯಥಾದೀತಂ ಗುರುಮುಖಾತ್ ರಾಜ್ಞೋ ವೈ ದೃಢಧನ್ವನಃ. ನಾನು ಏನು ವೇದವ್ಯಾಸರಿಂದ ನಾನೇನು ಶ್ರವಣ ಮಾಡಿದ್ದೇನೆ ಆ ವಿಚಾರವನ್ನೇ ನಾನು ನಿಮಗೆ ತಿಳಿಸ್ತೇನೆ. ಇದು ಸರ್ವ ಪಾಪನಾಶನ, ಇದು ಪಾಪವನ್ನು ನಾಶ ಮಾಡತಕ್ಕ ವಿಚಾರ. ಈ ದೃಢಧನ್ವನ ಚರಿತ್ರೆಯನ್ನು ಕೇಳಿದರೆ ನಮ್ಮ ಪಾಪ ನಾಶವಾಗ್ತದೆ. ಅಂಥ ದಿವ್ಯ ಚರಿತ್ರೆ ಇದು. ಗುರುಗಳ ಪ್ರಸಾದದಿಂದ ನಾನು ಇದನ್ನು ತಿಳಿದಿದ್ದೇನೆ, ಅದನ್ನು ಹೇಳ್ತೇನೆ ಅಂತ ಶುರು ಮಾಡ್ತಾರೆ. ಶ್ರೀನಾರಾಯಣ ಉವಾಚ. ಬದ್ರಿನಾರಾಯಣ ನಾರದರಿಗೆ ಮತ್ತೆ ಹೇಳಿದನಂತೆ, ಶೃಣುರಾಜನ್ ಪ್ರಭಕ್ಷೇಹಂ ಭೂಪಸ್ಯ ದೃಢಧನ್ವನಃ ಕಥಂ ಪುರಾತನೀಂ ರಮ್ಯಾಂ ಸ್ವರ್ಧುನೀಮಿವ ಪಾವನೀಂ. ಹೇ ಬ್ರಹ್ಮನ್, ನಾರದರೇ ಕೇಳಿ, ಆ ದೃಢಧನ್ವ ರಾಜ ದೃಢಧನ್ವನ ಚರಿತ್ರೆಯನ್ನು ನಾನು ಹೇಳ್ತೇನೆ. ಗಂಗೆ ಹೇಗೆ ಪವಿತ್ರವೋ ಈ ಚರಿತ್ರವೂ ಕೂಡ ನಮ್ಮನ್ನು ಅಷ್ಟೇ ಪವಿತ್ರನನ್ನಾಗಿ ಮಾಡತಕ್ಕದ್ದು. ಅದರಿಂದ ಆದರದಿಂದ ಕೇಳಿ ಹಾಗೆ ಅಂತ. ಆಸೀತ್ ಐಹಯ ದೇಶಸ್ಯ ಗೋಪ್ತಾ ಶ್ರೀಮಾನ್ ಮಹೀಪತಿ ಚಿತ್ರಧರ್ಮೇತಿ ವಿಖ್ಯಾತೋ ಧೀಮಾನ್ ಸತ್ಯಪರಾಕ್ರಮಃ. ಐಹಯ ಅಂತ ಒಂದು ದೇಶ. ಐಹಯ ದೇಶದಲ್ಲಿ ಸತ್ಯವಂತನಾದ ಪರಾಕ್ರಮಶಾಲಿಯಾದ ಚಿತ್ರಧರ್ಮ ಅಂತ ಒಂದು ರಾಜ ಇದ್ದ. ಚಿತ್ರಧರ್ಮ ಅಂತ ಒಂದು ರಾಜ, ಅವನ ಮಗ ದೃಢಧನ್ವ ಅಂತ. ಅವನು ಕೂಡ ಸತ್ಯನಿಷ್ಠ, ಧರ್ಮಾತ್ಮ, ಶುದ್ಧ ಚಾರಿತ್ರ್ಯ. ಆ ರೀತಿಯಾಗಿ ಅವನು ಇದ್ದ. ವಿಶಾಲವಾದ ಕಣ್ಣು, ವಿಶಾಲವಾದ ವಕ್ಷಸ್ಥಲ, ಎದೆ ಮತ್ತು
ಬೃಹತ್ತಾದ ಭುಜಗಳು, ಈ ರೀತಿಯಾಗಿ ಮಹಾ ತೇಜಸ್ವಿಯಾಗಿ ಆ ದೃಢಧನ್ವ ಇದ್ದ ಅಂತ, ಗುಣಭರಿತನಾಗಿ ಇದ್ದ ಅಂತ ನೋಡಿ. ಚೆನ್ನಾಗಿ ಹೇಳ್ತಾರೆ ನೋಡಿ. ಆದಿತ್ಯ ಸಾಂಗಂ ನಿಗಮಾಂಸ್ ಶ್ರುತತರೋ ಮುದ ಸಕೃನ್ ನಿಗದ ಮಾತ್ರೇನ ಪ್ರಾಗದೀತಾನಿವ ಸ್ಫುಟಂ. ಆ ದೃಢಧನ್ವ ಅವನ ವಿದ್ಯಾಭ್ಯಾಸ ಹೇಗಿತ್ತು ಅಂದರೆ, ಗುರುಗಳು ಒಂದು ಬಾರಿ ಹೇಳಿದರೆ ಸಾಕಂತೆ ಅದನ್ನು ಗ್ರಹಣ ಮಾಡ್ತಾ ಇದ್ದ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗಿತ್ತು ಅಂದರೆ, ಹಿಂದೆ ಏನೋ ಓದ್ಕೊಂಡು ಬಂದವನಂತೆ ಇತ್ತಂತೆ. ಒಂದು ಸಾರ್ತಿ ಹೇಳಿದರೆ ಕೂಡಲೇ ಅಷ್ಟು ಗ್ರಹಣ ಆಯಿತು. ಯಾವುದು? ವ್ಯಾಕರಣಾದಿ ಷಡಂಗಪೂರ್ವಕ ವೇದಾದಿಗಳ ಅಧ್ಯಯನವನ್ನು, 4 ವೇದವನ್ನು ಕೂಡ ಅವನು ಅಧ್ಯಯನ ಮಾಡಿದ ಅಂತ ಹೇಳ್ತಾರೆ. ದಕ್ಷಿಣಾಂ ಗುರವೇ ದತ್ವಾ ಸಂಪೂಜ್ಯ ವಿಧಿವಚ್ಚತಂ. ತದನಂತರ ವಿದ್ಯಾಭ್ಯಾಸ ನಂತರ ಗುರುಗಳಿಗೆ ಅವನು ಗುರುದಕ್ಷಿಣೆಯನ್ನು ಕೂಡ ಕೊಟ್ಟ. ಆ ಚಿತ್ರಧರ್ಮ ಇದ್ದ ನಗರಕ್ಕೆ ತಾನು ಬಂದ ಅಂತ ಹೇಳ್ತಾನೆ. ಪ್ರಜೆಗಳಿಗೆ ಆ ದೃಢಧನ್ವ ಬರೋದನ್ನು ನೋಡಿ ಭಾರೀ ಆನಂದ, ರಾಜನ ಮಗ ಅಂತ ಭಾರೀ ಆನಂದ ಆಯಿತು. ಚಿತ್ರಧರ್ಮನಿಗೂ ಕೂಡ ಮಗನನ್ನು ನೋಡಿ, ವಿದ್ಯಾಭ್ಯಾಸ ಮುಗಿಸಿ ಬಂದ ಮಗನನ್ನು ನೋಡಿ ಭಾರೀ ಸಂತೋಷ ಆಯಿತು. ಯೌವನದಲ್ಲಿ ಇದ್ದಾನೆ, ಎಲ್ಲ ಧರ್ಮವನ್ನು ಬಲ್ಲವನಾಗಿದ್ದಾನೆ, ಪ್ರಜಾ ಪರಿಪಾಲನೆಯನ್ನು ಚೆನ್ನಾಗಿ ಮಾಡುವ, ಇವನಿಗಿಂತ ಈ ಸ್ಥಾನದಲ್ಲಿ, ರಾಜರ ಸ್ಥಾನದಲ್ಲಿ ಕೂಡಲಿಕ್ಕೆ ಇನ್ಯಾರು ಅರ್ಹರು ಅಂತ ಹೇಳಿ ಅವನಿಗೆ ರಾಜ್ಯಭಾರವನ್ನು ಒಪ್ಪಿಸಾನ ಅಂತ ಚಿತ್ರಧರ್ಮ ಚಿಂತನೆ ಮಾಡಿದ. ತಾನೇನು ಮಾಡಬೇಕು ಹಾಗೆಂದರೆ, ಆರಾಧ್ಯಾಮಿ ಶ್ರೀಕೃಷ್ಣಂ ದ್ವಿಭುಜಂ ಮುರಳೀಧರಂ ಪ್ರಸನ್ನವದನಂ ಶಾಂತಂ ಭಕ್ತಾನಾಂ ಅಭಯಪ್ರದಂ. 2 ದ್ವಿಭುಜ, 2 ಹಸ್ತವುಳ್ಳವನಾದ, ವೇಣು ಕೊಳಲು ಊದುತ್ತಾ ಇರತಕ್ಕ, ಪ್ರಸನ್ನ ಮುಖ ಉಳ್ಳ ಶಾಂತ ಸ್ವರೂಪನಾದ, ಭಕ್ತರಿಗೆ ಅಭಯವನ್ನು ಕೊಡತಕ್ಕ ಆ ಕೃಷ್ಣನನ್ನು ಆರಾಧನೆ ನಾನು ಮಾಡ್ತಾ ಇರ್ತೇನೆ ಹಾಗೆ ಅಂತ ಚಿತ್ರಧರ್ಮ ಚಿಂತನೆ ಮಾಡಿದ. ಅದು ಹೇಗಿತ್ತು ಹಾಗೆಂದರೆ, ಧ್ರುವ, ಅಂಬರೀಷ, ಯಯಾದಿ ಮೊದಲಾದ ರಾಜರು ಮತ್ತು ಶಿಬಿ ಚಕ್ರವರ್ತಿ, ರಂತಿದೇವ, ಶಶಿಬಿಂದು, ಭಗೀರಥ, ಭೀಷ್ಮ, ವಿದುರ, ದುಷ್ಯಂತ, ಭರತ, ಪೃಥು, ಉತ್ತಾನಪಾದ, ಪ್ರಹ್ಲಾದ, ವಿಭೀಷಣ ಇವೇ ಮೊದಲಾದ ಅನೇಕ ರಾಜರು ಅವರೇನು ಮಾಡಿದರು? ಭೋಗಗಳನ್ನೆಲ್ಲ ತ್ಯಾಗ ಮಾಡಿದರು. ಭೋಗೇನ ಅಂತೆ ತನುತ್ಯಜಾಮ್ ಅಂತ ಹೇಳ್ತಾ ಇದ್ದಾರೆ. ಕೊನೆ ಕಾಲ ಬಂದಾಗ ಎಲ್ಲವನ್ನು ಬಿಟ್ಟು ಅವರು, ರಾಜ್ಯವನ್ನು ಬಿಟ್ಟು ಅವರು ತಪಸ್ಸಿಗೆ ತೊಡಗಿದ್ದರು. ಅವರ ಮಾರ್ಗವನ್ನೇ ಕೂಡ ನಾನು ಅನುಸರಿಸ್ತೇನೆ ಅಂತ ಚಿತ್ರಧರ್ಮ ಚಿಂತನೆ ಮಾಡಿದ. ಪುರುಷೋತ್ತಮನನ್ನು ಆರಾಧನೆ ಮಾಡಿ ಅವನು ವಿಷ್ಣು ಪದವನ್ನೇ ಸೇರಿದ, ವೈಕುಂಠಕ್ಕೆ ಹೋದ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅವರೆಲ್ಲ ಹೋದರೋ ಅದೇ ರೀತಿಯಾಗಿ ನಾನು ಕೂಡ ಎಲ್ಲವನ್ನು ಬಿಟ್ಟು ಹೋಗ್ತೇನೆ. ಹೆಂಡತಿ, ಮಕ್ಕಳು, ಮನೆ ಬಾಗಿಲು ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗಿ ಪರಮಾತ್ಮನನ್ನು ಸೇರಿಸುವುದೇ ಉತ್ತಮವಾದ ವಿಚಾರ ಅಂತ ತಿಳಿದು, ಇತಿ ನಿಶ್ಚಿತ್ಯ ಮನಸ ಸಮರ್ಥೆ ದೃಢಧನ್ವನಿ ಹಾಗೆ ಅಂತ ಈ ರೀತಿಯಾಗಿ ಚಿಂತನೆ ಮಾಡಿ ಆ ಚಿತ್ರಧರ್ಮ ರಾಜ ಆ ದೃಢಧನ್ವನ ಹತ್ರ ರಾಜ್ಯಭಾರವನ್ನು ಒಪ್ಪಿಸಿ ವಿರಕ್ತಿಯಾಗಿ ಅವನು ಪುಲಹರ ಆಶ್ರಮಕ್ಕೆ ಹೋಗ್ತಾನೆ. ಪುಲಹ ಅಂತ ಋಷಿಗಳು, ಅವರ ಆಶ್ರಮಕ್ಕೆ, ಪುಲಹರ ಆಶ್ರಮಕ್ಕೆ ಹೋಗ್ತಾನೆ. ತತ್ರ ಗತ್ವಾ ತಪಸ್ತೇಪೆ ಶ್ರೀಕೃಷ್ಣಂ ಮನಸಾ ಸ್ಮರನ್ ನಿಸ್ಪೃಹ ಸರ್ವಕಾಮೇಭ್ಯ ನಿರಾಹಾರೋ ನಿರಂತರಂ. ಅಲ್ಲಿ ಹೋಗಿ ಎಲ್ಲ ಆಸೆಯನ್ನು ಕೂಡ, ಆಸೆಗಳನ್ನೆಲ್ಲ ಬಿಟ್ಟವನಾಗಿ, ಅದು ಬೇಕು ಇದು ಬೇಕು ಅಂತ ಇಲ್ಲ, ಆಸೆಗಳನ್ನು ಬಿಟ್ಟು, ಊಟವನ್ನು ಬಿಟ್ಟು ಮನಸಾ ಕೃಷ್ಣನನ್ನು ಧ್ಯಾನ ಮಾಡ್ತಾ ಇದ್ದ ಹಾಗೆ. ಕಿಯತ್ಕಾಲಂ ತಪಸ್ತತ್ವಾ ಹರೇರ್ಧಾಮ ಜಗಾಮ ಸಹ ದೃಢಧನ್ವಾಭಿ ಶುಶ್ರಾವ ಸ್ವಪಿತೋರ್ವೈಷ್ಣವೀಂ ಗತಿಂ. ಕೆಲವು ಕಾಲ ನಂತರ ಆ ಚಿತ್ರಧರ್ಮ ಪರಮಾತ್ಮನ ಪಾದವನ್ನೇ ಸೇರಿದ. ದೃಢಧನ್ಮನಿಗೂ ಕೂಡ ತನ್ನ ತಂದೆ ವೈಕುಂಠ ಲೋಕಕ್ಕೆ ಹೋದದ್ದು ಗೊತ್ತಾಯಿತು. ಅದರಿಂದ ಹರ್ಷಶೋಕ ಸಮಾವಿಷ್ಟ ಅಂತ ಹೇಳ್ತಾರೆ. ಒಂದು ಕಡೆಯಿಂದ ಸಂತೋಷ ಆಯಿತು, ಒಂದು ಕಡೆಯಿಂದ ದುಃಖ ಆಯಿತು ಹಾಗೆ. ನಮಗೆ ಆಶ್ಚರ್ಯ ಅನಿಸ್ತದ, ಅಲ್ಲರಿ ತಂದೆ ಹೋದರು ಹಾಗೆಂದರೆ ಸಂತೋಷ ಪಡಲಿಕ್ಕೆ ಅವರೇನು ಈ ಕಾಲದ ಜನರ ಹಾಗೆ ಅಂತ ನಿಮಗೆ ಅನಿಸ್ಬೋದು. ಅದಕ್ಕೆ ಹೇಳ್ತಾ ಇದ್ದಾರೆ, ಪಿತೃಭಕ್ತಿಯ ಮಹೀಪಾಲಃ. ಪರಮ ತಂದೆಯಲ್ಲಿ ಭಾರಿ ಭಕ್ತಿ ಇತ್ತಂತೆ, ಮತ್ತು ತಂದೆ ಹೋದ್ರು ಅಂತ ಸಂತೋಷ ಯಾಕೆ ಹಾಗೆ ಅಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಅವನು ಪರಮಪದವನ್ನು ಸೇರಿದ, ತಂದೆಯಾದ ಚಿತ್ರಧರ್ಮ ಪರಮಪದ ಸೇರಿದ ಅಂತ, ವೈಕುಂಠ ಪ್ರಾಪ್ತಿ ಆಯಿತು ಅಂತ ಸಂತೋಷಪಟ್ಟ. ಅವನ ತಂದೆ ಸಿಕ್ಕಲಿಲ್ಲ, ಜೊತೆಗೆ ಇಲ್ಲ ಹಾಗೆಂಬ ಒಂದು ದುಃಖವು ಅವನಿಗೆ ಇತ್ತು ಹಾಗೆ ಅಂತ. ಈ ರೀತಿಯಾಗಿ ಪಿತೃಭಕ್ತಿಯಿಂದ ಔರ್ಧ್ವ ದೈಹಿಕ ಕ್ರಿಯೆ ಇತ್ಯಾದಿಗಳೆಲ್ಲ ಏನು ಮಾಡಬೇಕೋ ಅದನ್ನೆಲ್ಲವನ್ನು ಕೂಡ ವಿಧಿವತ್ತಾಗಿ ಅವನು ಮಾಡಿ ಮುಗಿಸಿದ ಹಾಗೆ ಅಂತ.
ಪುಷ್ಕರಾವರ್ತಕ ಅಂತ ಒಂದು ನಗರ. ಅಲ್ಲಿ ಅವನು ನೀತಿಶಾಸ್ತ್ರವನ್ನು ಬಲ್ಲವನಾದ ಆ ದೃಢಧನ್ವ ಚೆನ್ನಾಗಿ ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ದ. ಅವನಿಗೆ ವಿದರ್ಭರಾಜನ ಮಗಳು ಗುಣಸುಂದರಿ ಅಂತ ಮದುವೆಯೂ ಆಯಿತು. ಅವಳು ಭಾರಿ ಸುಂದರ ಸ್ತ್ರೀಯಾಗಿ ಇದ್ದರು. ಆ ಗುಣಸುಂದರಿಗೆ 4 ಮಕ್ಕಳು, ಚಿತ್ರವಾಕ್, ಚಿತ್ರವಾಹಶ್ಚ, ಮಣಿಮಾಂಸ್, ಚಿತ್ರಕುಂಡಲಃ ಹಾಗೆ ಅಂತ. ಸರ್ವೇತೆ ಮಾಣಿನಶೂರಾಹ ವಿಶ್ರುತ ನಾಮಭಿಪೃತಕ್. ಮತ್ತು ಚಾರುಮತಿ ಅಂತ ಮಗಳು ಕೂಡ ಇದ್ದಳು ಅಂತ. 4 ಗಂಡು ಮಕ್ಕಳು, 1 ಹೆಣ್ಣು ಮಗಳು ಹಾಗೆ ಅಂತ. ಈ ರೀತಿಯಾಗಿ ದೃಢಧನ್ವ ಸಂತೋಷವಾಗಿ ಅವನು ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ದ ಹಾಗೆ ಅಂತ. ಶಾಂತಚಿತ್ತನಾಗಿ, ಇಂದ್ರಿಯ ನಿಗ್ರಹವುಳ್ಳವನಾಗಿ, ದೃಢವ್ರತನಾಗಿ, ಗುಣವಂತನಾಗಿ, ಶ್ರೀಮಂತನಾಗಿ ಅವನು ಎಲ್ಲವನ್ನು ಮಾಡ್ತಾ ಇದ್ದ. ವೇದ ವೇದಾಂಗ ವಿದ್ವಾಗ್ಮಿ ಧನುರ್ವಿದ್ಯಾ ವಿಶಾರದ. 4 ವೇದಗಳ ಷಡಂಗಪೂರ್ವಕ ವೇದಗಳನ್ನು ಚೆನ್ನಾಗಿ ಬಲ್ಲಭಾವ, ಒಳ್ಳೆಯ ಮಾತುಗರಿಗೆ ವಾಕ್ ಸಾಮರ್ಥ್ಯ ಇತ್ತು. ಧನುರ್ವಿದ್ಯೆಯಲ್ಲಿ ಭಾರಿ ಶ್ರೇಷ್ಠನಾಗಿದ್ದ. ಅರಿಷಡ್ ವರ್ಗಗಳನ್ನು ಗೆದ್ದವನಾಗಿದ್ದ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ ಮತ್ತು ಶತ್ರುಗಳ ಸಮೂಹವನ್ನೇ ನಿರ್ಮೂಲ ಮಾಡ್ತಾ ಇದ್ದ. ಕ್ಷಮೆ ಎನ್ನತಕ್ಕ ಗುಣದಲ್ಲಿ ಪೃಥ್ವಿಗೆ ಸಮನಾಗಿದ್ದ ಅಂತಾರೆ. ಪೃಥ್ವಿಗೆ ಕ್ಷಮೆಯ ಗುಣ ಜಾಸ್ತಿ ಇದೆ, ಅದರಂತೆ ಇದ್ದ. ಗಂಭೀರದಲ್ಲಿ ಸಮುದ್ರಕ್ಕೆ ಸಮನಾಗಿ ಇದ್ದ. ಬ್ರಹ್ಮದೇವರಂತೆ ಶೋಭಿಸ್ತಾ ಇದ್ದ ಅಂತ ಒಟ್ಟು ಹೇಳ್ತಾ ಇದ್ದಾರೆ. ಏಕಪತ್ನಿ ವ್ರತಧರಃ ರಘುನಾಥ ಇವಾಪರಃ. ರಾಮಚಂದ್ರನಂತೆ ಇವನು ಕೂಡ ಏಕಪತ್ನಿ ವ್ರತಸ್ಥನಾಗಿ ಇದ್ದ ಅಂತ. ಕಾರ್ತವೀರ್ಯಾರ್ಜುನನಂತೆ ಒಳ್ಳೆಯ ಪರಾಕ್ರಮಶಾಲಿಯಾಗಿಯೂ ಇದ್ದ ಅಂತ ಹೇಳ್ತಾ ಇದ್ದ. ಒಂದು ಸಮಯ ಏನಾಯಿತು, ನಾರಾಯಣ ಉವಾಚ ಏಕದಾ ನಿಶಿಸುಪ್ತಸ್ಯ ಚಿಂತಾಸಿ ತಸ್ಯ ಭೂಪತೆ ಅಹೋಯಂ ವೈಭವಕ್ಕೇನ ಪುಣ್ಯೇನ ಮಹತಾಭವತ್. ಅವನು ಯೋಚನೆ ಮಾಡಿದಂತೆ ಅವನ ಕನಸಿನಲ್ಲಿ ವಿಚಾರ ಬಂತಂತೆ. ರಾತ್ರಿ ಹೊತ್ತು ಕನಸಿನಲ್ಲಿ ದೃಢಧನ್ವನಿಗೆ ನಾನು ಯಾವ ಪುಣ್ಯಕರ್ಮ ಮಾಡಿದ್ದಕ್ಕೆ ಇಂಥ ಸಂಪತ್ತು ನನಗೆ ಬಂದಿದೆ ಹಾಗೆ ಅಂತ ಅವನ ಚಿಂತೆ. ನೋಡಿ, ಏನೇ ಒಂದು ಕರ್ಮ ಮಾಡಿದರೇ ನಮಗೆ ಈ ಜನ್ಮದಲ್ಲಿ ಸುಖ ಆಗಲಿ ದುಃಖ ಆಗಲಿ ಅದು ಹಿಂದೆ ಮಾಡಿದ ಕರ್ಮವನ್ನು ಅನುಸರಿಸಿ ಬರುತ್ತದೆ. ನಾನು ಯಾವ ಕರ್ಮವನ್ನು ಮಾಡಿದ್ದರಿಂದ ನನಗೆ ಇಂಥ ಸೌಭಾಗ್ಯ ಬಂದಿದೆ ಅಂತ ಕನಸಿನಲ್ಲಿ ಅವನಿಗೆ ವಿಚಾರ ಬಂತಂತೆ. ನಮಯಾ ಚ ತಪಸ್ತಪ್ತಂ ನ ದತ್ತಂ ನ ಹುತಂ ಕ್ವಚಿತ್ ಕಮಿದಂ ಪರಿಪೃಚ್ಛಾಮಿ ಮಮ ಭಾಗ್ಯಸ್ಯ ಕಾರಣಂ. ನಾನು ಏನು ದಾನ ಗೀನ ತಪಸ್ಸು ಏನು ಮಾಡಿದವನಲ್ಲ, ತಪಸ್ಸು ಮಾಡಿಲ್ಲ, ದಾನ ಮಾಡಿಲ್ಲ, ಹೋಮ ಮಾಡಿಲ್ಲ. ಆದರೂ ಕೂಡ ಇಂಥ ಭಾಗ್ಯ ಬರೋದಕ್ಕೆ ಏನು ಕಾರಣ ಅಂತ ಯಾರಲ್ಲಿ ಕೇಳೋದು, ಯಾರು ಇದಕ್ಕೆ ಉತ್ತರ ಕೊಡೋರು ಹಾಗೆ ಅಂತ ಅವನ ಮನಸ್ಸಿನಲ್ಲಿ ಇತ್ತು. ಏವಂ ಚಿಂತೆಯತಸ್ತಸ್ಯ ರಜನಿ ವಿರತಿಂ ಗತಾ ಬ್ರಾಹ್ಮೇ ಮುಹೂರ್ತೆ ಉತ್ತಾಯ ಸ್ನಾನಂ ಕೃತ್ವಾ ಯಥಾವಿಧಿ. ಈ ರೀತಿಯಾಗಿ ಅವನು ಚಿಂತನೆ ಮಾಡ್ತಾ ಇರುವಾಗ ರಾತ್ರಿ ಹೊತ್ತು ಕಳೆದೊಯ್ತು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸೂರ್ಯನಾರಾಯಣನನ್ನು ಉಪಾಸನೆಯನ್ನು ಮಾಡಿ ಭಗವಂತನನ್ನು ಆರಾಧನೆ ಮಾಡಿ ದೇವಾಲಯಕ್ಕೆ ಹೋಗಿ ಅಲ್ಲಿ ದೇವತೆಗಳನ್ನು ಪೂಜೆ ಮಾಡಿ ಬ್ರಾಹ್ಮಣರಿಗೆ ದಾನಾದಿಗಳನ್ನು ಕೊಟ್ಟು ತನ್ನ ಕುದುರೆ ಮೇಲೆ ಏರಿ ಅವನು ಬೇಟೆಯಾಡಕ್ಕೆ ಅಂತ ಹೋದ. ನೋಡಿ, ಇದು ರಾಜಂದಿರ ನಿತ್ಯ ಕರ್ಮವಾಗಿತ್ತು. ಬೆಳಿಗ್ಗೆ ಎದ್ದು ಸ್ನಾನ, ಸೂರ್ಯಾರಾಧನೆ, ಭಗವಂತನ ಪೂಜೆ, ದೇವಾಲಯಕ್ಕೆ ಹೋಗಿ ದೇವರ ಪೂಜೆ, ಬ್ರಾಹ್ಮಣರಿಗೆ ದಾನ ಸಂತರ್ಪಣೆ ಇತ್ಯಾದಿಗಳು. ಇದು ಅವರ ನಿತ್ಯ ಕೆಲಸದಲ್ಲಿ ಒಂದು ಅಂತ. ಅವನು ಕೂಡ ಅದೇ ಪ್ರಕಾರವಾಗಿ ಮಾಡಿ ಬೇಟೆಗೆ ಅಂತ ಹೋದ. ಅಲ್ಲಿ ಅನೇಕ ಪಕ್ಷಿಗಳನ್ನೆಲ್ಲ ಅವನು ಬೇಟೆಯಾಡ್ತಾನೆ. ಒಂದು ಜಿಂಕೆ ಮೇಲೆ ಬಾಣ ಬಿಟ್ಟ, ಬಾಣವೂ ತಾಕ್ತು, ಅದರಿಂದ ರಕ್ತ ಸುರಿತಾ ಇತ್ತು. ಆದರೂ ಕೂಡ ಆ ಜಿಂಕೆ ಬೇರೆ ಕಾಡಿಗೆ ಹೋಗಿ ಎಲ್ಲೋ ಸೇರ್ಕೊಂಡ್ಬಿಡ್ತು. ಅದನ್ನು ಬೆನ್ನಟ್ಟಿಸ್ಕೊಂಡು ಹೋಗ್ತಾ ಇದ್ದಾನೆ. ಆ ಜಿಂಕೆ ಸಿಗಲೇ ಇಲ್ಲ, ಆ ಜಿಂಕೆ ಸಿಗ್ತಾ ಇಲ್ಲ. ತದನಂತರ ಭಾರಿ ಸುಸ್ತಾಯಿತು ಅವನಿಗೆ. ಅಲ್ಲಿ ಒಂದು ಸಾಗರದಂತೆ ದೊಡ್ಡ ಸರೋವರವನ್ನು ಕಾಣಿಸ್ತಾನೆ. ತತ್ರ ಗತ್ವಾಶು ಪೀತ್ವಾಸೋ ಪಾನೀಯಂ ತೀರಮಾಗತಃ. ಅಲ್ಲಿ ಹೋಗಿ ಆ ಜಲಪಾನೆ ಎಲ್ಲವನ್ನು ಕೂಡ ಅವನು ಪಾನ ಮಾಡ್ತಾ ಇದ್ದಾನೆ. ಪಾನ ಮಾಡಿ ಸ್ವಲ್ಪ ಶ್ರಮ ಪರಿಹಾರ ಮಾಡ್ತಾ ಇದ್ದಾನೆ. ಅಲ್ಲಿ ನ್ಯಘ್ರೋದಂ ಘನಚ್ಛಾಯಂ ಮಹಾತರಂ. ಅಲ್ಲಿ ದೊಡ್ಡ ಒಂದು ಆಲದ ಮರ ಇತ್ತು. ಆಲದ ಮರದ ನೆರಳಲ್ಲಿ ಅವನು ವಿಶ್ರಾಂತಿಯನ್ನು ಮಾಡ್ತಾ ಇದ್ದಾನೆ. ಕುದುರೆಯನ್ನು ಅಲ್ಲೇ ಕಟ್ಟಿ ಅಲ್ಲಿ ವಿಶ್ರಾಂತಿ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ತತ್ರಾಗಮತ್ ಖಗಃ ಕಚ್ಚಿತ್ ಕೀರಃ ಪರಮಶೋಭನಃ ಮಾನುಷೀಂ ಇರಯನ್ವಾಣೀಂ ಅತುಲಾಂ ನೃಪಮೋಹಿನೀಂ. ಒಂದು ಗಿಣಿ ಬಂತಂತೆ. ಗಿಣಿ ಬಂದು ಮನುಷ್ಯರ ಮಾತನಾಡುವಂತೆ ಮಾತನಾಡಿತಂತೆ. ರಾಜನಿಗೆ ಮೋಹ ಉಂಟು ಮಾಡಬೇಕು ಅಂಥ ಅದ್ಭುತವಾದ ಮಾತನ್ನು ಆಡಿತು ಅಂತ ಹೇಳ್ತಾ ಇದ್ದಾರೆ. ಅದು ಏಕಾಂತದಲ್ಲಿ ರಾಜ ಇದ್ದದ್ದನ್ನು ನೋಡಿ ಒಂದು ಉತ್ತಮವಾದ ಶ್ಲೋಕ
ಅದನ್ನು ಹೇಳಿತು, ಆ ಗಿಣಿ ಹೇಳಿತು ಅಂತ ಹೇಳ್ತಾರೆ. ಏನು ಹೇಳಿತ್ತು ಶ್ಲೋಕ ಅದನ್ನು ಹೇಳ್ತಾ ಇದ್ದಾರೆ. ವಿದ್ಯಮಾನಾಂತುಲ ಸುಖಂ ಆಲೋಕ್ಯಾತೀವ ಭೂತಲೆ ನ ಚಿಂತಯಸಿ ತತ್ವಂ ತ್ವಂ ತತ್ಕಥಂ ಪಾರಮೇಷ್ಯಸಿ. ರಾಜ, ನೀನು ಈ ಭೋಗ ಭಾಗ್ಯ ಇತ್ಯಾದಿಗಳಲ್ಲೇ ನೀನು ಮುಳುಗಿದ್ದಿ, ನೀನು ತತ್ವವನ್ನು ಸರಿಯಾಗಿ ಚಿಂತನೆ ಮಾಡ್ತಾ ಇಲ್ಲ, ಸಂಸಾರವನ್ನು ಹೇಗೆ ದಾಟಿತೀಯಾ ಹಾಗೆ ಅಂತ ಪ್ರಶ್ನೆ ಮಾಡಿ ಹೋಯ್ತಂತೆ. ಸಂಸಾರವನ್ನು ಹೇಗೆ ದಾಟಿತಿ ಹಾಗೆ ಅಂತ. ವಾರಂ ವಾರಂ ಇದಂ ಪದ್ಯಂ ಪಪಾಟ ನೃಪತೆ ಪುರಃ. ಮತ್ತೆ ಮತ್ತೆ ಆ ಗಿಣಿ ಒಂದು ಬಾರಿ ಅಲ್ಲ, ಅನೇಕ ಬಾರಿ ಈ ಶ್ಲೋಕವನ್ನೇ ಪಠಿಸ್ತಾ ಇತ್ತು. ಭೋಗದಲ್ಲಿ ಮುಳುಗಿದ್ಯಾ, ತತ್ವವನ್ನು ತಿಳಿತಾ ಇಲ್ಲ, ಸಂಸಾರದಿಂದ ಹೇಗೆ ದಾಟ್ತಿ. ಭೋಗದಲ್ಲಿ ಮುಳುಗಿದ್ದಿ, ತತ್ವವನ್ನು ಸರಿಯಾಗಿ ತಿಳ್ಕೊಂಡಿಲ್ಲ. ಅಂದರೆ ತತ್ವವನ್ನು ತಿಳಿಯೋದಕ್ಕೂ ಸಂಸಾರ ದಾಡೋದಕ್ಕೂ ಏನು ಸಂಬಂಧ ಹಾಗೆ ಅಂದರೆ ಇಷ್ಟೇ, ಸಂಸಾರವನ್ನು ದಾಟಬೇಕು ಅಂದರೆ ಆ ಪರತತ್ವ ಪರಮಾತ್ಮನನ್ನು ಸರಿಯಾಗಿ ತಿಳ್ಕೊಂಡವರು ಮಾತ್ರ ಸಂಸಾರವನ್ನು ದಾಟಲಿಕ್ಕೆ ಸಾಧ್ಯ. ಅದರಿಂದ ಆ ಗಿಣಿ ಆ ಪ್ರಶ್ನೆಯನ್ನು ಮತ್ತೆ ಮತ್ತೆ ಕೇಳ್ತಾ ಇದೆ. ವಾರಂ ವಾರಂ ಇದಂ ಪದ್ಯಂ ಪಪಾಟ ರಾಜನ ಮುಂದೆ ಹೇಳ್ತಾ ಇದೆ. ರಾಜನಿಗೆ ಈ ಶ್ಲೋಕವನ್ನು ಕೇಳಿ ಕೇಳಿ ಒಂದು ರೀತಿಯಾಗಿ ಸಂತೋಷ ಆಯಿತು. ಏನಿದು ಗಿಣಿ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದೆ, ಏನೋ ನಮಗೆ ಉಪದೇಶ ಮಾಡುವಾಗಿದೆಲ್ಲ ಹಾಗೆ ಅಂತ ಅದು ಇನ್ನೇನು ವಿಚಾರ ಮಾಡಬೇಕು ಅಂತ ಹೋಗ್ತಾ ಇದ್ದಾನೆ. ಆಗ ಯೋಚನೆ ಮಾಡಿದ, ಇವರು ಪರೀಕ್ಷಿತ್ ರಾಜನನ್ನು ಶುಕಾಚಾರ್ಯರು ಉದ್ಧಾರ ಮಾಡಿದರು. ಅದೇ ಥರ ನಮ್ಮನ್ನು ಉದ್ಧಾರ ಮಾಡೋದಕ್ಕೆ ಶುಕಾಚಾರ್ಯರಂತೆ ಶುಕರೇ ಬಂದಿದ್ದರು. ಶುಕ ಅಂದರೆ ಗಿಣಿ ಅಂತ ಅರ್ಥ. ಗಿಣಿ ರೂಪದಲ್ಲಿ ಅವರೇ ಬಂದಿದ್ದಾರೋ ಏನೋ ಹಾಗೆ ಅಂತ ಚಿಂತನೆ ಮಾಡ್ತಾ ಆ ಪಕ್ಷಿಯನ್ನೇ ನೋಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆ ರಾಜನ ಸೈನ್ಯ ಎಲ್ಲರೂ ಕೂಡ ಅಲ್ಲಿಗೆ ಬಂದು ಸೇರಿದರು. ಕೀರಸ್ತು ಅದರ್ಶನಂ ಪ್ರಾಪ್ತಃ ಬೋಧಯಿತ್ವ ನರಾಧಿಪಂ. ಆ ಗಿಣಿಯೂ ಕೂಡ ಭಟರು ಬಂದ ಕೂಡಲೇ ಅದು ಕಣ್ಮರೆಯಾಯಿತು ಅಂತ ಹೇಳ್ತಾ ಇದ್ದಾರೆ. ಆ ರಾಜನಿಗೆ ಆ ಗಿಣಿ ಮಾತೆ ತಲೆಯಲ್ಲಿ ಕೂಡ್ತಾ ಇತ್ತು. ಏನು ಮಾಡಬೇಕು, ವಿಷಯ ಭೋಗದಲ್ಲಿ ಮುಳುಗಿದ್ದೇವೆ, ಪರಮಾತ್ಮನ ತತ್ವವನ್ನು ಸರಿಯಾಗಿ ತಿಳ್ಕೊಂಡಿಲ್ಲ, ಸಂಸಾರವನ್ನು ದಾಟೋದು ಹೇಗೆ ಹಾಗೆ ಅಂತ. ಊಟ ಇಲ್ಲ, ನಿದ್ರೆ ಇಲ್ಲ, ಅದನ್ನೇ ಚಿಂತನೆ ಮಾಡ್ತಾ ಇದ್ದ. ಏಕಾಂತದಲ್ಲಿ ಅವನ ರಾಣಿ, ಅವರು ಕೂಡ ಗುಣಸುಂದರಿ ಅಂತ, ಅವರು ಬಂದು ಕೇಳ್ತಾ ಇದ್ದಾರೆ. ಏನಂತ, ಭೋ ಭೋ ಪುರುಷ ಶಾರ್ದೂಲ ದೌರ್ಮನಸ್ಯಮಿದಂ ಕುತಃ ಉತ್ತಿಷ್ಟೋತ್ತಿಷ್ಟ ಭೂಪಾಲ ಭುಂಕ್ಷ್ವ ಭೋಗಾನ್. ಸ್ವಾಮಿ, ಇದೇನು ಯೋಚನೆ ಮಾಡ್ತಾ ಇದ್ದೀರಾ, ಎಲ್ಲ ದುಃಖವನ್ನು ಬಿಟ್ಟು ಎದ್ದೇಳಿ ಭೋಗವನ್ನು ಮಾಡಿ ಹಾಗೆ ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದರು. ಆ ಗಿಣಿ ಮಾತು ಯಾವುದನ್ನು ಕೂಡ ಆ ರಾಜ ಗುಣಸುಂದರಿ ಹತ್ರ ಹೇಳಿಲ್ಲ. ಆಯಿತು ಅಂತ ಸುಮ್ಮನೆ ಮಾಡ್ತಾ ಇದ್ದ. ಆದರೂ ಕೂಡ ಅವನ ಮನಸ್ಸಿನಲ್ಲಿ ಆ ದುಃಖ ಹಾಗೇ ಇತ್ತಂತೆ. ರಾಣಿಯು ಕೂಡ ಎಷ್ಟು ಕೇಳಿದಾಗಲೂ ಕೂಡ ಹೇಳ್ತಾ ಇಲ್ಲ ಅಂತ ಸುಮ್ಮನಾದರು. ಈ ರೀತಿಯಾಗಿ ಚಿಂತಾಕ್ರಾಂತನಾದ. ಏನು ಮಾಡಬೇಕು ನಾನು ಅಂತ ಅವನಿಗೆ, ಯಾಕೆಂದರೆ ತತ್ವಾಂಬ ಒಂದು ವಿಚಾರ ಗೊತ್ತಿಲ್ಲ ಅವನಿಗೆ. ತಪಸ್ಸು ಮಾಡಿಲ್ಲ, ಯಜ್ಞ ಮಾಡಿಲ್ಲ, ಏನು ಮಾಡಿಲ್ಲ. ಹೇರಳವಾದ ಸಂಪತ್ತು, ಸುಖ ಸೌಭಾಗ್ಯ ಇದೆ, ಅದು ಯಾವ ಕಾರಣದಿಂದ ಬಂತು ಅದೂ ಗೊತ್ತಿಲ್ಲ. ಈ ಗಿಣಿ ನೋಡಿದರೆ ಹೀಗೆ ಹೇಳ್ತಾ ಇದೆ ಹಾಗೆ ಅಂತ. ನಾರದವಾಚ ಇತಿ ಚಿಂತೆಯತೋ ಧರಪತೇರ್ವದಜಾತಂ ದೃಢಧನ್ಮಶ್ಚ ಕಿಂ ವಿಮಲಂ ಚರಿತಂ ಹಿ ವೈಷ್ಣವಂ ಕಲುಷಂ ಹಂತಿ ಮನಾಕ್ಷುತಂ ಮುನೇ. ಆ ದೃಢಧನ್ವ ರಾಜ ಚಿಂತಾಕ್ರಾಂತನಾದ. ತದನಂತರ ಏನಾಯಿತು ಹಾಗೆಂಬುದನ್ನು ನೀವು ತಿಳಿಸಿಕೊಡಬೇಕು ಅಂತ ನಾರದರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಗ ಪರಮಾತ್ಮ ಬದರಿ ನಾರಾಯಣ ನಾರದರ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾ ಇದ್ದಾರೆ. ನಾರಾಯಣ ಉವಾಚ ಅಥ ಚಿಂತಾತುರಸ್ಯಾಸ್ಯ ಗೃಹಂ ವಾಲ್ಮೀಕಿರಾಯಯೋ ಯೋ ರಾಮಚರಿತಂ ದಿವ್ಯಂ ಚಕಾರ ಪರಮಾದ್ಭುತಂ. ಆ ದೃಢಧನ್ವನ ಆಶ್ರಮಕ್ಕೆ ವಾಲ್ಮೀಕಿ ಋಷಿಗಳು ಬರ್ತಾರಂತೆ. ಯಾವ ವಾಲ್ಮೀಕಿ ಋಷಿಗಳು ದಿವ್ಯವಾದ ರಾಮನ ಚರಿತ್ರೆಯನ್ನು ವಾಲ್ಮೀಕಿ ರಾಮಾಯಣ ಅಂತ ರಚನೆ ಮಾಡಿದರು, ಆ ವಾಲ್ಮೀಕಿ ಋಷಿಗಳು ಆ ದೃಢಧನ್ವನ ಮನೆಗೆ ಬಂದರು. ಅವರು ಬರುವುದನ್ನು ನೋಡಿ ಇವನು ದಡಬಡ ಅಂತ ಎದ್ದು ನಿಂತು ಭಕ್ತಿಯಿಂದ ದಂಡವತ್ ನಮಸ್ಕಾರವನ್ನು, ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಕ್ರಮ ಪ್ರಕಾರವಾಗಿ ಪೂಜೆಯನ್ನು ಮಾಡಿ ಒಂದು ಎತ್ತರದ ಆಸನದಲ್ಲಿ ಆ ವಾಲ್ಮೀಕಿ ಋಷಿಗಳನ್ನು ಕುಳಿಸಿ ಅವರ ಪಾದವನ್ನು ಸವರುತ್ತಾ ಕೈಗಳನ್ನೆಲ್ಲ ಅರ್ಘ್ಯ ಪಾದ್ಯ ಇತ್ಯಾದಿಗಳನ್ನೆಲ್ಲ ಕೊಟ್ಟು ಆ ನೀರನ್ನು ತಾನು ಪ್ರೋಕ್ಷಣೆ ಮಾಡಿಕೊಂಡ. ಆ ಸಂದರ್ಭದಲ್ಲಿ ಮತ್ತೆ ಆ ಗಿಣಿಯ ಮಾತು ನೆನಪಾಯಿತು.
ದೃಢಧನ್ವನಿಗೆ ಮತ್ತೆ ನೆನಪಾಯಿತು. ಮತ್ತೆ ಅವನು ಮುಖದಲ್ಲಿ ಸ್ವಲ್ಪ ದುಃಖ ಕಾಣಿಸ್ತಾ ಇತ್ತು ಅವನಿಗೆ. ಆಗ ದೃಢಧನ್ವ ಮಾತನಾಡಿದಂತೆ, ಸ್ವಾಮಿ ವಾಲ್ಮೀಕಿ ಋಷಿಗಳೇ, ನಾನು ಕೃತಕೃತ್ಯನಾದೆ ಹಾಗೆ ಅಂತ, ನಾನು ಭಾಗ್ಯಶಾಲಿಯಾದೆ, ನನ್ನ ಜನ್ಮ ಸಾಫಲ್ಯವಾಯಿತು ಪ್ರಭೋ. ಇವತ್ತು ನನ್ನ ಇಷ್ಟಾರ್ಥ ಎಲ್ಲವೂ ಕೂಡ ಪೂರ್ಣ ಆಯಿತು. ಯಾಕೆ? ಸಾಕ್ಷಾತ್ ದರ್ಶನವಾಯಿತು. ತತ್ವಜ್ಞಾನಿಗಳ ದರ್ಶನ ಆಗೋದು ಅದು ಸುಲಭ ಅಲ್ಲ. ಅದು ಲೋಕದಲ್ಲಿ ಎಲ್ಲವೂ ಸಿಗ್ತದೆ, ತತ್ವಜ್ಞಾನ ಸಿಗೋದು ಒಂದು ಕಷ್ಟ ಇದೆ. ಆ ತತ್ವಜ್ಞಾನ ಉಪದೇಶ ಮಾಡತಕ್ಕ ಗುರುಗಳು ಸಿಗೋದು ದುರ್ಲಭ. ಅದರಿಂದ ಜ್ಞಾನಿಗಳ ದರ್ಶನ ಅದು ಸುಲಭ ಅಲ್ಲ. ಅದರಿಂದ ದೃಢಧನ್ವ ತಾನು ಕೃತಕೃತ್ಯನಾದೆ ಅಂತ ಹೇಳ್ತಾ ಇದ್ದಾನೆ. ಭಾಗವತದಲ್ಲೂ ಕೂಡ ಕೃಷ್ಣ ಒಂದು ಮಾತು ಹೇಳ್ತಾನೆ, ನ ಹ್ಯಮ್ಮಯಾನಿ ತೀರ್ಥಾನಿ ಹಾಗೆ ಅಂತ. ಈ ತೀರ್ಥಯಾತ್ರೆ ಎಲ್ಲ ಮಾಡಿದರೆ ಅನೇಕ ಪ್ರತಿಮೆಗಳು, ತೀರ್ಥ ಸೇವನೆ ಮಾಡಲಿಕ್ಕೆ ಅನುಕೂಲ ಇದೆ, ಅದರಿಂದ ಒಂದು ಪುಣ್ಯ ಬರ್ತದೆ. ಇನ್ನು ಜ್ಞಾನಿಗಳನ್ನು ದರ್ಶನ ಮಾಡೋದು, ಅವರ ಪಾದ ಪೂಜೆ ಮಾಡಿ ಆ ನೀರನ್ನು ಪ್ರೋಕ್ಷಣೆ ಮಾಡೋದು, ಇದೆರಡರಲ್ಲಿ ಯಾವುದು ಶ್ರೇಷ್ಠ ಹಾಗೆ ಅಂತ ಹೇಳಿದರೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಹೌದು, ಈ ತೀರ್ಥಯಾತ್ರೆ ಮಾಡಿ ಪ್ರತಿಮೆಗಳ ಸೇವೆ ಮಾಡಿದರೆ ಪುಣ್ಯ ಬರುತ್ತದೆ. ಆದರೆ ಅದು ಫಲ ಕೊಡೋದು ಯಾವಾಗ? ದೀರ್ಘಕಾಲ ಆದ ಬಳಿಕ ತೀರ್ಥಯಾತ್ರೆಯ ಫಲದ ಒಂದು ರಿಸಲ್ಟ್ ನಮಗೆ ಸಿಗ್ತದೆ. ಆದರೆ ಈ ಜ್ಞಾನಿಗಳ ಪಾದ ಪ್ರಕ್ಷಾಳನೆ ಮಾಡಿದ ಜಲ, ಜ್ಞಾನಿಗಳ ಸೇವನೆ ಅಂತ ಏನಿದೆ, ಅದು ಕೂಡಲೇ ಫಲವನ್ನು ಕೊಡುತ್ತದಂತೆ, ಅತಿ ಶೀಘ್ರ ಫಲವನ್ನು ಕೊಡುತ್ತದೆ ಅಂತ ಭಾಗವತದಲ್ಲಿ ದಶಮಸ್ಕಂದದಲ್ಲಿ ಬರುವ ವಿಚಾರ. ಅದನ್ನೇ ಇಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಆ ದೃಢಧನ್ವ ರಾಜ, ನಿಮ್ಮನ್ನು ನೋಡಿದಾಗಲೇ ನಮಗೆ ಅಷ್ಟು ಪಾವನ ಆಯಿತು ಹಾಗೆ ಅಂತ. ಈ ಭಾಗ್ಯವನ್ನು ಏನು ಅಂತ ನಾನು ವರ್ಣನೆ ಮಾಡಲಿ ಹಾಗೆ ಅಂತ ಹೇಳಿದೆ. ಇಷ್ಟು ಮಾತನ್ನು ಹೇಳಿ ರಾಜ ದೃಢಧನ್ವ ಸುಮ್ಮನಾದಂತೆ. ತದನಂತರ ಇಷ್ಟು ವಿನಯದಿಂದ ಸೇವೆ ಮಾಡತಕ್ಕ ಆ ದೃಢಧನ್ವನನ್ನು ನೋಡಿ ವಾಲ್ಮೀಕಿ ಋಷಿಗಳಿಗೆ ಭಾರಿ ಸಂತೋಷ ಆಯಿತು. ಆನಂದದಿಂದ ವಾಲ್ಮೀಕಿ ಋಷಿಗಳು ಮಾತನಾಡಿದರಂತೆ, ರಾಜಶ್ರೇಷ್ಠನೇ, ನಿನ್ನಲ್ಲಿ ಇಂಥ ಉತ್ತಮ ಗುಣಗಳು ಇದೆ, ಆದರೆ ನೋಡಿದರೆ ನೀನು ಏನೋ ಒಂದು ವಿಚಾರದಲ್ಲಿ ದುಃಖ ಪಡ್ತಾ ಇದೆಯಾ, ನಿನ್ನ ಮುಖದಲ್ಲಿ ಕಾಣ್ತಾ ಇದೆ ಅದು. ಆದರೂ ಕೂಡ ನೀನು ವಿನಯದಿಂದ ಎಲ್ಲವನ್ನು ಮಾಡಿದ್ಯಾ, ಸಂತೋಷ ಆಗಿದೆ. ನಿನಗೆ ಏನೋ ಮಾತಾಡಬೇಕು, ಏನೋ ಕೇಳಬೇಕು ಅಂತ ನಿನಗೆ ಅನ್ನಿಸ್ತಾ ಇದೆ, ಕೇಳು ಹಾಗೆ ಅಂತ. ಆಗ ದೃಢಧನ್ವ ಹೇಳ್ತಾನೆ, ಸ್ವಾಮಿ, ನಿಮ್ಮ ಪಾದ ಕಮಲದ ಕರುಣೆ, ಆ ಸುಖವೇ ಸಾಕು ನಮಗೆ. ಆದರೂ ಕೂಡ ನನ್ನ ಹೃದಯದಲ್ಲಿ ಒಂದು ದೊಡ್ಡ ಸಂಶಯ ಇದೆ ಹಾಗೆ ಅಂತ. ನಾನು ಕಾಡಿಗೆ ಹೋದಾಗ ಒಂದು ಗಿಣಿ ಶುಕ, ಅದು ಬಾಯಿಯಿಂದ ಬಾಣ ಬಿಟ್ಟಿತ್ತಂತೆ. ಆ ಬಾಣ ತಾಕಿ ನನಗೆ ನೋವಾಗ್ತಾ ಇದೆ ಹಾಗೆ. ಅಂದರೆ ಗಿಣಿ ಬಿಟ್ಟ ಬಾಣ ಅಂತ ಹೇಳ್ತಾರೆ. ಅಂದರೆ ಗಿಣಿಯ ಮಾತು, ಬಾಣ ಅಂದರೆ ಇಲ್ಲಿ ಮಾತು ಅಂತ ಅಷ್ಟೆ. ಗಿಣಿ ಏನು ಮಾತಾಡಿತ್ತು? ಭೋಗಭಾಗ್ಯದಲ್ಲಿ ಮುಳುಗಿದ್ದಿ, ಪರತತ್ವವನ್ನು ಸರಿಯಾಗಿ ತಿಳಿದಿಲ್ಲ, ಸಂಸಾರವನ್ನು ಹೇಗೆ ದಾಟ್ತಿ ಹಾಗೆ ಅಂತ. ಈ ಮಾತನ್ನು ಆ ವಾಲ್ಮೀಕಿ ಋಷಿಗಳ ಹತ್ರ ಹೇಳ್ತಾನೆ. ಆ ಮಾತು ಹಾಗಿತ್ತು, ಬೇಟೆಯಾಡಕ್ಕೆ ಹೋಗಿದ್ದೆ, ಒಂದು ಸರೋವರ ಇತ್ತು, ಗಿಣಿ ಬಂತು, ಮಾತನಾಡಿತ್ತು ಹಾಗೆ ಅಂತ ಎಲ್ಲವನ್ನು ಹೇಳ್ತಾನೆ. ಅದೊಂದು ಶ್ಲೋಕ ಹೇಳಿತ್ತು, ಈ ಸಂಸಾರ ದಾಟನ್ನು ಹೇಗೆ ದಾಟಿದ್ಯಾ ಹಾಗೆ ಅಂತ ಇಷ್ಟೆಲ್ಲವನ್ನು ಹೇಳಿ ಅವನು ಕೇಳ್ತಾನೆ, ಸ್ವಾಮಿ, ಆ ಗಿಣಿ ಏನು ಹೇಳಿತ್ತು ನನಗೇನು ಗೊತ್ತೇ ಆಗ್ತಾ ಇಲ್ಲಲ್ಲ, ನನಗೆ ಅರ್ಥನೇ ಆಗ್ತಾ ಇಲ್ಲ ಹಾಗೆ ಅಂತ ಅವನು ಹೇಳಿದ. ನನ್ನ ಹೃದಯದಲ್ಲಿ ಇರುವ ಈ ಸಂಶಯವನ್ನು ತಾವು ಪರಿಹಾರ ಮಾಡಬೇಕು ಹಾಗೆ ಅಂತ. ನನಗೆ ರಾಜ್ಯ ಸುಖ ಇದೆ, ಹೆಂಡತಿ ಇದ್ದಾರೆ, ಗುಣವತಿಯಾದ ಹೆಂಡತಿ, ಪತಿವ್ರತೆಯಾದ ಹೆಂಡತಿ, 4 ಜನ ಪುತ್ರರು ಇದ್ದಾರೆ, ಇನ್ನು ರಥ, ಗಜ, ತುರಗ ಅಂತ ಸೈನ್ಯ ಎಲ್ಲವೂ ಇದೆ, ಬೇಕಾದ ಸಂಪತ್ತಿದೆ. ಈ ಯಾವ ಪುಣ್ಯದಿಂದ ನನಗೆ ಈ ಸಂಪತ್ತೆಲ್ಲ ಪ್ರಾಪ್ತವಾಯಿತು? ಯಾಕೆಂದರೆ ನೋಡಿ, ಅದೊಂದು ದೊಡ್ಡ ದುರಂತ. ಈ ಸಂಪತ್ತಿದೆಲ್ಲ ಅದು ಮುಂದಿನ ಜನ್ಮಕ್ಕೆ ಟ್ರಾನ್ಸ್ಫರ್ ಆಗೋದಿಲ್ಲ, ಹೌದಲ್ಲ? ಎಷ್ಟೇ ಸಂಪತ್ತು ಇದ್ದರೂ, ಎಷ್ಟೇ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದರೂ, ಎಷ್ಟೇ ಡಾಕ್ಯುಮೆಂಟ್ಸ್ ರಿಜಿಸ್ಟ್ರಾರ್ ಆಫೀಸಲ್ಲಿ ನಮ್ಮ ಹೆಸರಲ್ಲಿ ರಿಜಿಸ್ಟರ್ ಆಗಿದ್ದರೂ ಎಲ್ಲವೂ ಏನು ಮಾಡಬೇಕು? ಹೋಗುವಾಗ ಒಂದು ಬೇರೆ ಯಾರಿಗ ಕೊಟ್ಟು ಹೋಗಬೇಕು. ಕೊಟ್ಟರೆ ಅವರಾರು ಅಟ್ಲೀಸ್ಟ್ ಉಪಯೋಗಿಸ್ಕೋತಾರೆ, ಇಲ್ಲದಿದ್ದರೆ ಅದು ಏನಾಗ್ತದೋ ಗೊತ್ತಿಲ್ಲ. ಅಂಥ ಪರಿಸ್ಥಿತಿ ಆ ಭಾಗ್ಯಕ್ಕೆಲ್ಲ. ಮುಂದಿನ ಜನ್ಮದಲ್ಲಿ ಬೇಕಲ್ಲ. ಈಗ ನಾವೇನು ಮಾಡ್ತೀವಿ ಅದನ್ನು ಮುಂದೆ ಪಡೀತೀವಿ ನಾವು.
ಅದರಿಂದ ಮುಂದಿನ ಜನ್ಮಕ್ಕೆ ಏನು ಬೇಕು ಅಂತ ನಾವೇನು ಮಾಡಬೇಕು? ಈಗಲೇ ಪ್ಲ್ಯಾನ್ ಮಾಡಬೇಕು, ಈಗಲೇ ಅದನ್ನು ವರ್ಕೌಟ್ ಮಾಡಬೇಕು. ಬರೀ ಪ್ಲ್ಯಾನ್ ಮಾಡಿದರೂ ಸಾಲದು, ಅದನ್ನು ಪ್ಲ್ಯಾನ್ ಮಾಡಬೇಕು, ವರ್ಕೌಟ್ ಮಾಡಬೇಕು. ಅದರಿಂದ ದೃಢಧನ್ಮನಿಗೆ ಆ ವಿಚಾರ ಮುಂದಿನ ಜನ್ಮದ ಈ ಒಂದೇ ಜನ್ಮದ ಆಟ ಅಲ್ಲಲ್ಲ ನಮ್ಮದು, ಅನೇಕ ಬಹುನಾನ್ ಜನ್ಮನಾಮಂತೆ ಜ್ಞಾನವಾನ್, ಹಾಗೆ ಅಂತ ಅನೇಕ ಜನ್ಮಗಳ ಆಟ ಇದೆ ನಮ್ಮದು. ಅನೇಕ ಜನ್ಮ ಬರಲೇಬೇಕು. ಆ ಜನ್ಮದಲ್ಲೂ ಇಂಥ ಸಂಪತ್ತೆಲ್ಲ ಬರಬೇಕು ಅಂದರೆ ಪುಣ್ಯ ಏನಾದ್ರು ಮಾಡಿರಬೇಕಲ್ವಾ? ನಾನು ಏನು ಮಾಡಿದ್ದಕ್ಕೆ ನನಗೆ ಇದು ಸಿಕ್ಕಿದೆ ಅಂತ ಗೊತ್ತಾದರೆ ಮತ್ತೆ ಅದನ್ನು ಮಾಡ್ಬೋದು. ಆದರೆ ನೋಡಿ, ಅದು ದುರ್ದೈವ, ಅದು ಪರಿಜ್ಞಾನವೇ ಇರೋದಿಲ್ಲ. ಈ ಜನ್ಮದಲ್ಲಿ ನಾವು ಹೀಗಿದ್ದೇವೆ ಹಾಗೆ ಅಂದರೆ ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ದೀವಿ ಯಾರಿಗಾರು ನೆನಪಿದೆಯಾ? ನೆನಪಿರೋದಿಲ್ಲ. ಅದರಿಂದ ಏನು ಮಾಡಬೇಕು ಅಂತ ಇದು ಎರಡನೇ ಪ್ರಶ್ನೆ. ಆ ಗಿಣಿಯ ಮಾತಿನ ಅಭಿಪ್ರಾಯ ಏನು? ಈ ಸಂಪತ್ತು ನನಗೆ ಮತ್ತೆ ಬರಬೇಕು, ಯಾವ ಕಾರಣದಿಂದ ಈ ಸಂಪತ್ತು ನನಗೆ ಬಂದಿದೆ ಅದನ್ನು ತಿಳಿಬೇಕು ಹಾಗೆ ಅಂತ ವಾಲ್ಮೀಕಿ ಋಷಿಗಳ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವಾಲ್ಮೀಕಿ ಋಷಿಗಳು ಈ ಮಾತನ್ನು ಕೇಳಿ ಪ್ರಾಣಾಯಾಮ ಮಾಡಿ ಒಂದು ಮುಹೂರ್ತ ಕಾಲ ಧ್ಯಾನಮಗ್ನರಾಗಿ ಇದ್ದರಂತೆ. ಆಗ ಅವರಿಗೆ ಕರತಲಾಮಲಕ, ಹಿಂದೆ ಏನಾಯಿತು, ಈಗ ಏನಾಗಲಿಕ್ಕಿದೆ, ಮುಂದೆ ಏನಾಯಿತು, ಎಲ್ಲ ವಿಚಾರವೂ ಬಂತು. ನೋಡಿ, ಇದು ಯೋಗಿಗಳ ಸಾಮರ್ಥ್ಯ ಅಂತ ಹೇಳ್ತಾರೆ. ತ್ರಿಕಾಲ ಜ್ಞಾನಿಗಳಾಗಿ ಇರ್ತಾರೆ. ತುಂಬ ಅಪರೂಪ ಅಂತ ಜ್ಞಾನಿಗಳು ಸಿಗೋದು. ಅವರು ಹೇಳಿದ್ರಂತೆ, ರಾಜಶ್ರೇಷ್ಠನೇ, ನಿನ್ನ ಹಿಂದಿನ ಜನ್ಮದ ವೃತ್ತಾಂತವನ್ನು ಹೇಳ್ತೇನೆ ಕೇಳು ಹಾಗೆ ಅಂತ. ಅಂದರೆ ದೃಢಧನ್ವರಾಜನ ಹಿಂದಿನ ಜನ್ಮದ ವೃತ್ತಾಂತವನ್ನು ಹೇಳ್ತಾ ಇದ್ದಾರೆ. ರಾಜೇಂದ್ರ, ನೀನು ಹಿಂದಿನ ಜನ್ಮದಲ್ಲಿ ದ್ರವಿಡ ದೇಶದಲ್ಲಿ ತಾಮ್ರಪರ್ಣಿ ನದಿ ತೀರದಲ್ಲಿ ಸುದೇವ ಅಂತ ಒಬ್ಬ ಬ್ರಾಹ್ಮಣನಾಗಿದ್ದಿ. ಸುದೇವ ಅಂತ ಬ್ರಾಹ್ಮಣನ, ಒಳ್ಳೆಯ ಧಾರ್ಮಿಕನಾಗಿದ್ದಿ, ಸತ್ಯನಿಷ್ಠೆ, ಸಿಕ್ಕಿದ್ರಲ್ಲಿ ತೃಪ್ತಿ. ನೋಡಿ, ಇದು ದೊಡ್ಡ ಇದು. ನಮಗೆ ದೇವರು ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲಿ ನಾವು ತೃಪ್ತಿಯಿಂದ ಇರಬೇಕು ಅಂತ. ತೃಪ್ತಿ ಇಲ್ಲ ಅಂದರೆ ಏನಾಗ್ತದೆ? ಪರಮಾತ್ಮ ಅದನ್ನು ಹೇಳಿಬಿಡ್ತಾನೆ, ದರಿದ್ರೋ ಎಷ್ಟು ಅಸಂತುಷ್ಟ. ಅವನ ದರಿದ್ರ ಅಂತ ಬೈತಾನೆ ಸ್ವಾಮಿ. ಯಾರು ದರಿದ್ರರು? ಹಣಕಾಸು ಇಲ್ಲದವರು ದರಿದ್ರರಲ್ಲ. ಎಷ್ಟು ಬಂದರೂ ಕೂಡ ಇನ್ನೂ ಸಾಲದು, ಇನ್ನೂ ಬೇಕು ಅಂತ ಮನೋಭಾವನೆ ಇರುತ್ತದೆ ನೋಡಿ, ಅವರು ಅಂತ ಹೇಳ್ತಾ ಇದ್ದಾರೆ. ದರಿದ್ರೋ ಎಷ್ಟು ಅಸಂತುಷ್ಟ. ಅದರಿಂದ ಅವರು ತೃಪ್ತಿಯಿಂದ ಇದ್ದರು ಅಂತ ಹೇಳ್ತಾರೆ. ವೇದ ಅಧ್ಯಯನದಲ್ಲಿ ಪ್ರಾವೀಣ್ಯರು, ವಿಷ್ಣು ಭಕ್ತಿ ಮಾಡ್ತಾ ಅಗ್ನಿಹೋತ್ರಾದಿ ಯಾಗಗಳನ್ನು ಮಾಡ್ತಾ ಭಗವಂತನನ್ನು ಪ್ರಸನ್ನಗೊಳಿಸ್ತಾ ತಮ್ಮ ದಿನನಿತ್ಯವನ್ನು ಅವರು ಕಳೀತಾ ಇದ್ದರು. ಆ ಜನ್ಮದಲ್ಲೂ ಕೂಡ ಈ ಗುಣವತಿಯಾದ ಒಂದು ಮಡದಿ ಇದ್ದರು. ಅವರು ಗೌತಮ ಋಷಿಯ ಮಗಳು, ಅವರಿಗೂ ಕೂಡ ಗೌತಮಿ ಅಂತಲೇ ಹೆಸರು ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ಸೇವೆಯಲ್ಲಿ ಆಸಕ್ತರಾಗಿ ಇದ್ದರು ಅವರಿಬ್ಬರು. ಈ ರೀತಿಯಾಗಿ ಗೃಹಸ್ಥ ಧರ್ಮದಲ್ಲಿ ಬಹುಕಾಲ ಕಳೆಯಿತು. ಆದರೆ ದುರ್ದೈವ, ಅವರಿಗೆ ಸಂತಾನವೇ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಂತಾನ ಪ್ರಾಪ್ತಿನೇ ಇಲ್ಲ. ಆಗ ಒಂದು ದಿವಸ ತನ್ನ ಮಡದಿ ಹತ್ರ ಹೇಳ್ತಾನಂತೆ ಸುದೇವ, ಆಸನದಲ್ಲಿ ಕುಳಿತು ಗದ್ಗದವಾದ ಕಂಠ. ಅವನು ಹೇಳಿದ, ಗೌತಮಿ, ಪುತ್ರರಿಗಿಂತ ದೊಡ್ಡ ಸುಖ ಯಾವುದಿದೆ ಜಗತ್ತಿನಲ್ಲಿ ಹೇಳಿ? ನೋಡಿ, ಒಂದು ಮನೆ ಅಂತ ಆಗಬೇಕು ಅಂದರೆ ಎರಡು ಹೇಳ್ತಾರೆ. ಮನೆ ಮುಂದೆ ತೊಟ್ಟಿಲಿರಬೇಕು, ಮನೆ ಹಿಂಭಾಗದಲ್ಲಿ ಗೋವು ಇರಬೇಕು ಹಾಗೆ ಅಂತ ಒಂದು ಮಾತಿದೆ. ಮನೆ ಚಂದ ಅಂತ ಅನಿಸ್ಕೋಬೇಕು ಅಂದರೆ ಮನೆಯಲ್ಲಿ ಒಂದು ತೊಟ್ಟಿಲಿರಬೇಕು, ಮನೆ ಹಿಂದೆ ಗೋವಿರಬೇಕು. ಆಗ ಮನೆ ಸುಖವಾಗಿರಲಿಕ್ಕೆ ಸಾಧ್ಯ. ಅಂತ ಏನು ತಪಸ್ಸು ಮಾಡಿದರು, ಏನು ದಾನ ಮಾಡಿದರು, ಆ ಮಗುವಿನ ಒಂದು ಸುಖ ಬರುತ್ತದ ಹಾಗೆ ಅಂತ ಪ್ರಶ್ನೆ ಮಾಡ್ತಾ, ಶುದ್ಧ ವಂಶದಲ್ಲಿ ಬಂದರೂ ಕೂಡ ನಮಗೆ ಯಾಕೋ ಸಂತಾನ ಆಗಲಿಲ್ಲ ಹಾಗೆ ಅಂತ. ಅದರಿಂದ ನನ್ನ ಜೀವನವೇ ವ್ಯರ್ಥವಾಗಿದೆ. ನಾನು ಆ ಮಗನನ್ನು ಪೋಷಣೆ ಮಾಡಲಿಲ್ಲ, ಅವನಿಗೆ ವೇದೋಚ್ಚಾರಣೆ ಮಾಡಿಸಲಿಲ್ಲ, ಅವನಿಗೆ ಮದುವೆ ಮಾಡಿಸಲಿಲ್ಲ. ಈ ರೀತಿಯಾಗಿ ನನ್ನ ಜನ್ಮ ವ್ಯರ್ಥ ಆಯಿತು. ಯಾವಾಗ ನನಗೆ ಮರಣ ಸಂಭವಿಸ್ತದೋ, ನನಗೆ ಜೀವನದಲ್ಲಿ ಬದುಕಬೇಕು ಅಂತ ನನಗೆ ಇಚ್ಛೆನೇ ಇಲ್ಲ, ಬೇಗ ಮರಣ ಬರಲಿ ಅಂತ ಆ ಮಡದಿ ಹತ್ರ, ಗೌತಮಿ ಹತ್ರ ಇಷ್ಟು ಮಾತನ್ನು ಹೇಳ್ತಾ ಇದ್ದಾಗ ಆ ಗೌತಮಿ ಅದ್ಭುತವಾದ ಮಾತುಗಳನ್ನು ಹೇಳ್ತಾ ಇದ್ದಾರಂತೆ. ಗೌತಮಿ ಹೇಳಿದಳು, ಪ್ರಾಣೇಶ್ವರ, ಈ ರೀತಿಯಾದ ನೀಚ ಮಾತುಗಳನ್ನು ನೀವು ಆಡಬೇಡಿ ಹಾಗೆ ಅಂತ. ನೀವು ಮಹಾಜ್ಞಾನಿಗಳು, ಈ ರೀತಿಯಾಗಿ ಮೋಹವನ್ನು ಯಾಕೆ ಪಡೀತೀರಾ? ವಿಭೋ, ಸತ್ಯಧರ್ಮದಲ್ಲಿ ನಿಷ್ಠರಾದವರು ನೀವು, ಸ್ವರ್ಗವನ್ನು ಕೂಡ ಗೆದ್ದವರು ನೀವು, ಸುಂದರವಾದ ವ್ರತಗಳನ್ನು ಮಾಡತಕ್ಕವರು,
ಜ್ಞಾನಿಗಳಿಗೆ ಮಕ್ಕಳಿಂದ ಏನು ಸುಖ ಸಿಗ್ತದೆ ಹೇಳಿ? ಮಕ್ಕಳಿಂದ ನಿಜವಾಗಲೂ ಸುಖವಾ? ನೋಡಿ, ಭಾಗವತದಲ್ಲಿ ಒಂದು ಮಾತು ಬರ್ತದೆ. ಚಿತ್ರಕೇತು ಅಂತ ಒಂದು ರಾಜ, ನೋಡಿ ಗೌತಮಿ ಹೇಳುವ ಮಾತು ಎಷ್ಟು ತಿಳುವಳಿಕೆ ಇದೆ ನೋಡಿ ಅವರಿಗೆ. ಗೌತಮಿ ಹೇಳ್ತಾಳೆ, ಸ್ವಾಮಿ ಭಾಗವತದಲ್ಲಿ ಬರುವ ಒಂದು ಮಾತು, ಚಿತ್ರಕೇತು ಅಂತ ಒಂದು ರಾಜ, ಅವನು ಪುತ್ರಶೋಕದಿಂದ ಭಾರೀ ಸಂತಪ್ತನಾದ. ನಾರದರು ಅಂಗಿರಸರು ಅವನಿಗೆ ಮಂತ್ರೋಪದೇಶ ಮಾಡಬೇಕು ಅಂತ ಬರ್ತಾರೆ. ಆ ಸಂದರ್ಭದಲ್ಲಿ ಮಂತ್ರೋಪದೇಶ ಪಡೆಯೋದನ್ನು ಬಿಟ್ಟು ಸಂಕರ್ಷಣ ರೂಪಿ ಮಂತ್ರವನ್ನು ಹೇಳಬೇಕು ಅಂತ ಬಂದ್ರಂತ ನಾರದರು. ಅದನ್ನು ಬಿಟ್ಟುಬಿಟ್ರು. ಯಾರು? ಆ ಚಿತ್ರಕೇತು ರಾಜ. ಇದೇ ನನಗೆ ಸಂತಾನ ಇಲ್ಲ ಹಾಗೆ ಅಂತ ಆ ಪ್ರಾರ್ಥನೆಯನ್ನು ಮುಂದೆ ಇಟ್ಟರು. ಅಂಗಿರಸ ಋಷಿಗಳು ಯೋಚನೆ ಮಾಡಿದರಂತೆ, ನೋಡಪ್ಪ ನಿನ್ನ ಹಣೆಯ ಭಾರ ಎಷ್ಟಿದೆ ಅಂದರೆ ಈ ಜನ್ಮದಲ್ಲಿ ಅಲ್ಲ, ಇನ್ನು 7 ಜನ್ಮದಲ್ಲಿ ನಿನಗೆ ಸಂತಾನ ಪ್ರಾಪ್ತಿ ಬರದಿಲ್ಲ. ಅದರಿಂದ ನೀನು ಆ ವಿಚಾರವನ್ನು ಬಿಟ್ಟುಬಿಡು ಹಾಗೆ ಅಂತ ಹೇಳ್ತಾ ಇದ್ದಾರೆ. ರಾಜನಿಗೆ ಹಠ, ಬೇಕೇ ಬೇಕು ನನಗೆ ಹಾಗೆ ಅಂತ. ಚಿತ್ರಕೇತು ರಾಜನಿಗೆ ಮಗ ಬೇಕು ಹಾಗೆ. ಆಗ ಅಂಗಿರಸರು ಹೇಳಿದರಂತೆ, ಆಯಿತು, ನಾನು ನನ್ನ ತಪಸ್ಸಿನಿಂದ ನಿನಗೆ ಒಂದು ಮಗುವನ್ನು ಕೊಡ್ತೇನೆ, ಮಗು ಆಗುವಂತೆ ಮಾಡ್ತೇನೆ, ಅನುಗ್ರಹ ಮಾಡ್ತೇನೆ. ಆ ಮಗುವಿನಿಂದ ನಿನಗೆ ಸುಖವೂ ಆಗ್ತದೆ, ದುಃಖವೂ ಆಗ್ತದೆ ಅಂತ ಹೇಳಿದರು. ರಾಜನಿಗೆ, ಚಿತ್ರಕೇತು ರಾಜನಿಗೆ ಖುಷಿ ಆಯ್ತಂತೆ. ಹೌದು, ಮಗು ಅಂದರೆ ಹಾಗೆ ಅಲ್ಲವೇ, ಸುಖವನ್ನು ಕೊಡ್ತದೆ, ದುಃಖವನ್ನು ಕೊಡ್ತದೆ, ಆಗಲಿ ನನಗೆ ಹಾಗೆ ಅಂತ ಹೇಳಿದ. ಆ ರಾಜನಿಗೆ ಅನೇಕ ಮಡದಿಯರು ಇದ್ದರು, ಒಬ್ಬರು ಹೆಂಡತಿಯಲ್ಲ, ಅನೇಕ ಹೆಂಡಂದಿರು. ಮೊದಲನೇ ಹೆಂಡತಿಯಲ್ಲಿ ಮಗು ಹುಟ್ಟಿತು. ಮೊದಲನೇ ಮಗು ಹುಟ್ಟಿದ ಕೂಡಲೇ ರಾಜನಿಗೆ ಭಾರೀ ಆನಂದ, ಸುಖ ಆಯಿತು. ಏನು ದಾನ ಧರ್ಮ ಮಾಡಬೇಕೋ ಎಲ್ಲವನ್ನು ಕೂಡ ಮಾಡಿದ. ಆ ರಾಣಿ ಮೇಲೆ ಭಾರೀ ಪ್ರೀತಿ ಬಂದೋಯ್ತು, ಮೊದಲನೇ ರಾಣಿ ಮೇಲೆ. ಬೇರೆಯವರನ್ನ ಮಾತೇ ಆಡಿಸ್ತಾ ಇಲ್ಲ. ಯಾಕೆ? ಅವರಲ್ಲಿ ಮಕ್ಕಳಿಲ್ಲ. ಮೊದಲನೇ ರಾಣಿಯಲ್ಲಿ ಮಾತ್ರ ಮಕ್ಕಳಿದ್ದದ್ದು, ಸಂತಾನ ಇದ್ದದ್ದು. ಅದರಿಂದ ತಿರಸ್ಕಾರ ಮಾಡಿದ. ಅವರೆಲ್ಲರೂ ಆಲೋಚನೆ ಮಾಡಿದರಂತೆ, ನೋಡಿ ಇಷ್ಟು ವರ್ಷ ಕಾಲ ರಾಜ ನಮ್ಮ ಜೊತೆಗೆ ಚೆನ್ನಾಗಿ ಮಾತಾಡ್ತಾ ಇದ್ದ, ಈಗ ಜ್ಯೇಷ್ಠ ಪತ್ನಿಯಲ್ಲಿ ಮಗು ಆಗಿದೆ, ಅದರಿಂದ ನಮ್ಮನ್ನು ರಾಜ ತಿರಸ್ಕಾರ ಮಾಡ್ತಾ ಇದ್ದಾನೆ. ಆ ಮಗು ಇದ್ರೆ ತಾನೇ ಹಾಗೆ ಅಂತ ಯೋಚನೆ ಮಾಡಿ ಆ ಮಗುವಿಗೆ ವಿಷ ಹಾಕಿ ಕೊಂದುಬಿಟ್ರಂತೆ. ರಾಜನಿಗೆ ದುಃಖನೋ ದುಃಖ. ಮತ್ತೆ ಅಂಗಿರಸರು ಬಂದ್ರಂತೆ. ಮತ್ತೆ ಕೇಳಿದ, ಸ್ವಾಮಿ ಈ ರೀತಿಯಾಗಿ ಆಯಿತು. ಅಂಗಿರಸರು ಹೇಳಿದರು, ನಾನು ಅವತ್ತೇ ಹೇಳಿದೆ ನಿನಗೆ, ಮಗು ಅಂದರೆ ಸುಖವೂ ಆಗ್ತದೆ, ದುಃಖವೂ ಆಗ್ತದೆ, ಅದರಿಂದ ಅದರ ವಿಚಾರವನ್ನು ಬಿಟ್ಟುಬಿಡು ನೀನು ಹಾಗೆ ಅಂತ. ಆಗ ಭಾಗವತ ಎಷ್ಟು ಚಂದ ಹೇಳ್ತಾ ಇದೆ ನೋಡಿ. ಮತ್ತೆ ಅವನು ಹಠ ಮಾಡಿದಂತೆ ಚಿತ್ರಕೇತು, ನನಗೆ ಮಗು ಬೇಕೇ ಬೇಕು ಹಾಗೆ ಅಂತ. ಆಯಿತು, ಕರೆಸ್ತೀನಿ, ಮಾತಾಡೋಣ ಹಾಗೆ ಅಂತ. ಅದು ಹೋಗ್ತಾ ಇತ್ತಂತ, ಆ ಜೀವ, ಆ ಮಗು ಅಂತಲೇ ಇಟ್ಟುಕೊಳ್ಳೋಣ. ಆ ಮಗು ಹೋಗ್ತಾ ಇತ್ತು. ಆ ಮಗುವನ್ನು ಕರೆಸಿ ಮಾತಾಡಿದ್ರಂತೆ. ಮಗು ಬಾಯಿಲ್ಲಿ ಹಾಗೆ ಅಂತ ಕರೆಸಿ, ನೋಡು ನಿಮ್ಮ ತಂದೆ ತಾಯಿ ಎಷ್ಟು ದುಃಖ ಪಡ್ತಾ ಇದ್ದಾರೆ, ನೀನು ಬಾ, ಈ ಶರೀರದಲ್ಲಿ ನೀನು ಸೇರ್ಕೋ, ಅವರಿಗೆ ಸಂತೋಷ ಆಗ್ತದೆ ಹಾಗೆ ಅಂತ ಹೇಳಿದರೆ, ಆ ಮಗು ಏನು ಮಾತಾಡಿತು ಗೊತ್ತಾ? ಸ್ವಾಮಿ, ಈ ಶರೀರ ಇದಲ್ಲ, ಅದೊಂದು ಗೂಡು ಇದ್ದ ಹಾಗೆ, ಅಂದರೆ ಜೈಲಿದ್ದ ಹಾಗೆ. ನನಗೆ ಒಂದು ಗಿಣಿಯನ್ನು ಅದು ಹೇಗೆ ಇಚ್ಛೆ ಪಡ್ತದೆ ಹೇಳಿ? ಗೂಡಿನಲ್ಲಿ ಇರೋದಕ್ಕೆ ಇಚ್ಛೆ ಪಡ್ತದಾ, ಅಥವಾ ಇಚ್ಛೆ ಬಂದಂಗೆ ಹಾರೋದಕ್ಕೆ ಇಚ್ಛೆ ಪಡ್ತದಾ? ಯಾರೂ ಕೂಡ ಗೂಡಲ್ಲಿ ಇರೋದಕ್ಕೆ ಇಚ್ಛೆ ಪಡೋದಿಲ್ಲ. ಅದರಿಂದ ನನಗೆ ಈ ಗೂಡು ಬೇಡವಾಯಿತು, ನನಗೆ ಗೂಡು ಬೇಡವೇ ಬೇಡ ಇದು ಹಾಗೆ ಅಂತ. ಮತ್ತೆ ಅಂಗಿರಸರು ಹೇಳಿದರಂತೆ, ನೋಡಪ್ಪ, ನಿನಗೆ ಜನ್ಮ ಕೊಟ್ಟ ತಂದೆ ತಾಯಿಯರು, ಅವರ ಒಂದು ತೃಪ್ತಿಗಾಗಿ ಆದರೂ ನೀನು ಇಲ್ಲಿ ಬರಬಾರ್ದೆ. ನಿನಗಂತೂ ಬೇಡ ಸರಿ, ಆದರೆ ಅವರ ಒಂದು ಸಂತೋಷಕ್ಕಾಗಿ ನೀನು ಬರಬಾರ್ದಾ ಹಾಗೆ ಅಂದರೆ ಎಷ್ಟು ಮುದ್ದಾದ ಮಾತು ನೋಡಿ. ಕಸ್ಮಿನ್ ಜನ್ಮನಿ ಅಮಿ ಬ್ರಹ್ಮನ್ ಪಿತರೋ ಮಾತರೋ ಮಮ ಹಾಗೆ. ಸ್ವಾಮಿ, ಈ ರೀತಿಯಾಗಿ ನನಗೆ ಈಗಾಗಲೇ ಎಷ್ಟೋ ಜನ್ಮಗಳು ಬಂದು ಹೋಗಿಬಿಟ್ಟಿದೆ. ಎಷ್ಟೋ ಜನ್ಮಗಳಲ್ಲಿ ಅನೇಕ ತಂದೆ ತಾಯಿಯರು ಬಂದು ಹೋಗಿಬಿಟ್ಟಿದ್ದಾರೆ. ಎಲ್ಲರೂ ಬನ್ನಿ 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 ಅಂತ ಕರೆದರೆ ಯಾವ ಶರೀರಕ್ಕೆ ನಾನು ಹೋಗಿ ಪ್ರವೇಶ ಮಾಡಲಿ? ಇದು ಆ ಮಗು ಮಾತನಾಡಿತ್ತು. ಆಗ ಅವನಿಗೆ ಎಚ್ಚರ ಆಯ್ತಂತೆ, ಸ್ವಾಮಿ ಅವ್ರನ್ನ ಬಿಟ್ಟುಬಿಡಿ, ಆ ಮಗುವನ್ನು ಬಿಟ್ಟುಬಿಡಿ, ನನ್ನ ಮಗು ಬೇಡ ಹಾಗೆ ಅಂತ ವಿರಕ್ತಿಯಿಂದ ಬದುಕಿದ ಹಾಗೆ ಅಂತ ಭಾಗವತದಲ್ಲಿ ಬರುವ ವಿಚಾರ ಇದೆ. ಅದರಿಂದ ಮಕ್ಕಳಾಗಬೇಕು ಅಂತ ಗೌತಮಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಮಗುವಾಗಬೇಕು ಅಂತ ನೀವು ಚಿಂತೆಕ್ರಾಂತರಾಗಿದ್ದರಲ್ಲ, ಜ್ಞಾನಿಗಳು ಈ ರೀತಿಯಾಗಿ ಚಿಂತಾಕ್ರಾಂತರು ಆಗೋದಿಲ್ಲ, ಎಲ್ಲವೂ ಕೂಡ ಪರಮಾತ್ಮನ ಅನುಗ್ರಹದಿಂದ ಆಗತಕ್ಕದ್ದು ಹಾಗೆ ಅಂತ ಅವರು ವಿಚಾರ ಮಾಡಿದರು. ಇನ್ನು ಹೇಳ್ತಾರೆ, ಅಂಗರಾಜ, ವೇನ
ಆ ವೇನನ ಅಂತೂ ಪರಿಸ್ಥಿತಿ ಯಾಕಾದರೂ ಮಗ ಹುಟ್ಟಿದನೋ ಅಂಥ ಮಕ್ಕಳು ಹುಟ್ಟುಬಿಟ್ರೆ ಇನ್ನೇನು ಮಾಡ್ತೀರಾ ನೀವು? ಇನ್ನು ಕಶ್ಯಪರು ದಿತಿದೇವಿಗೆ ವಿಚಾರ ನೋಡಿ, ಹಿರಣ್ಯಾಕ್ಷ ಹಿರಣ್ಯಕಶಿಪು ಎಷ್ಟು ಇತ್ತು ಅಂದರೆ ಆ ದಿತಿದೇವಿ ಆ ಗರ್ಭವನ್ನು ಧರಿಸಿದ್ದಾಳೆ. ಅವಳಿಗೆ ಭವಿಷ್ಯ ಗೊತ್ತಿದೆ, ಪರಮಾತ್ಮನಿಂದ ಸಾಯ್ತಾರೆ ಹಿರಣ್ಯಾಕ್ಷ ಹಿರಣ್ಯಕಶಿಪು ಹಾಗೆ ಅಂತ. ಆ ಮಕ್ಕಳ ಮೇಲೆ ಎಷ್ಟು ಮಮತೆ ಅಂದರೆ ಗರ್ಭವನ್ನು ಹೊರಗೆ ಹಾಕೇ ಇಲ್ಲವಂತೆ. ಹಾಕಿದ್ರೆ ತಾನೇ ಪರಮಾತ್ಮ ಬಂದು ಸಾಯಿಸೋದು. 100 ವರ್ಷ ಆ ಗರ್ಭವನ್ನು ಹಾಗೆ ಧರಿಸ್ಕೊಂಡಿದ್ದರಂತೆ. ಅಂಥ ಮಹಿಳೆಯರು ಬಂದು ಹೋಗಿದ್ದಾರೆ ಇಲ್ಲಿ. ಆ ಥರ ಮಕ್ಕಳ ಪ್ರೀತಿ. ಕೊನೆಯಲ್ಲಿ ಲೋಕಕಂಟಕರೇ ಪರಮಾತ್ಮ ಬ್ರಹ್ಮದೇವರ ಹತ್ರ ಹೋಗಿ ತದನಂತರ ಆ ಹಿರಣ್ಯಾಕ್ಷ ಹಿರಣ್ಯಕಶಿಪು ಆಯ್ತು, ಅವರ ಹುಟ್ಟು ಆಯ್ತು. ಪರಮಾತ್ಮನೇ ವರಾಹ ರೂಪದಿಂದ ನರಸಿಂಹ ರೂಪದಿಂದ ಅವರನ್ನು ಸಂಹಾರ ಮಾಡಿದ ಹಾಗೆ ಅಂತ. ಅದರಿಂದ ಮಕ್ಕಳಾಗಬೇಕು ಅಂತ ನೀವು ಬಯಸ್ತಿರಲ್ಲ, ಇವೇನಂತೆ ಹಿರಣ್ಯಾಕ್ಷರಂತೆ ಮಕ್ಕಳಾದರೆ ಏನು ಮಾಡ್ತೀರಾ ನೀವು? ಅದರಿಂದ ನಮಗೆ ಯಾವುದು ಸಿಗಬೇಕು ಅಂತ ಇದೆಯೋ ದೇವರು ನಮ್ಮ ಹಣೆಯಲ್ಲಿ ಇದ್ದರೆ ಅದನ್ನು ಕೊಟ್ಟೇ ಕೊಡ್ತಾನೆ. ಕೊಟ್ಟಿಲ್ಲ ಅಂತ ಹೇಳಿ ನೀವು ದುಃಖ ಪಡಬೇಡಿ ಹಾಗೆ ಅಂತ ಗೌತಮಿ ಹೇಳ್ತಾರೆ ಹಾಗೆ ಅಂತ ಮಾತಿದೆ. ಇನ್ನೂ ಅನೇಕ ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ. ಅದೇನೆಂಬುದನ್ನು ನಾಳೆ ಸೇರಿದಾಗ ನೋಡೋಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸುಹೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.